ಬನ್ನಡಿ ಸ್ಟಾರ್ಟ್ ಮಾಡಿದೆ, ಒಂದು 1.5 ಕೋಟಿ ರೂಪಾಯಿ ಅವಾಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್. ಅಷ್ಟು ಆ ಟೈಮ್ ಕೊರೋನಾ ಬಂದ್ಬಿಡುತ್ತೆ ಸರ್. ಅವಾಗ ಕೊರೋನಾ ಬಂದ ಅವಾಗೆಲ್ಲ ಸ್ವಲ್ಪ ಲಾಸ್ ಆದ್ನಿ ಸರ್. ಒಂದು 1.5 ಕೋಟಿ ತನ ಲಾಸ್ ಆದ ಸರ್. ಯಾವತ್ತಾದ್ರು ನಕ್ ಹೇಳವ್ ಕೆಟ್ಟ ಹೇಳ್ತಾನು, ಬೇದ್ ಹೇಳವ್ ಬುದ್ಧಿ ಹೇಳ್ತಾನಂತಾರಲ್ಲ, ಹಂಗಿದಾರ್ರಿ ಅವ್ರು. ಅವ್ರಿಂದ ನಾವೆಲ್ಲ ಕಲ್ತಿದೀವ್ರಿ. ನಮ್ಮ ಅತ್ತಿಯವರು ಆದ್ರೂ ಆಯ್ತ್ರಿ, ನಾನು ಅವ್ರಿಗೆ ಅಮ್ಮ ಅಂತಿನ್ರೆ, ಅವರು ಹಂಗೆ ರೀ, ತಾಯಿ ಹಂಗೇನೆ ನಮಗ್ ಪ್ರೀತಿ ಕೊಟ್ಟವ್ರು. ಚಲೋ ತಂಗೆ ಏನ್ ತಪ್ಪು ಸರಿ, ಇದ್ ಮಾಡ್ಬೇಡ್ರಿ, ಇದ್ ಮಾಡ್ರಿ, ಹುಡುಗರ್ನ ಕರ್ಕೊಳ್ಳೋದು ಯಾವ್ದು ಸರಿ ಯಾವ್ದು ತಪ್ಪು ನಮ್ಗೆಲ್ಲ ಹೇಳ್ಕೊಟ್ಟಾರ್ರಿ. ಆಮೇಲೆ ಎಲ್ಲ ಜಗತ್ತನ್ನ ಚೆನ್ನಾಗಿ ತೋರಿಸಿದಾರ್ರಿ. ನಾನು ಇಷ್ಟು ದಿನ ಜೀವನ ನೋಡಿದಕ್ಕೂ ಈಗ ಜೀವನ ನೋಡೋದಕ್ಕೂ ಬದಲಾವಣೆ ಐತಲ್ರಿ, ಅದನ್ನೆಲ್ಲ ಅವ್ರು ಕಲಿಸ್ಕೊಟ್ಟಿದ್ದಾರೆ ನಮಗೆ. ವಾರ ರಾಮೇಶ್ವರ ಕೆಫೆಗೂ ಕೆಲಸ ಮಾಡೀನಿ, ಬ್ರಾಹ್ಮಿನ್ಸ್ ಕೆಫೆಗೂ ಕೆಲಸ ಮಾಡಿ. ಹೆಂಗ್ ಮಾಡ್ತೀರಿ ಅಲ್ಲಿ ಏನಂತ ಈಗಿನ ಹೇಳಿಲ್ರಿ ಅವ್ರು, ಅಲ್ಲಿ ಸಾಫ್ ಕ್ಲೀನ್ ಮಾಡೀನಿ ಸರ್. 1 ಡೇ ಕ್ಲೀನ್ ಮಾಡಿದ್ದೀನಿ ರೀ. ನಾ ಇಟ್ಟೆಲ್ಲ ಬೆಳ್ಯಾಕ ನಾ ಅಪ್ಪ ಹೇಳಿದ್ರಿ, ನಾ ಅಪ್ಪಾರ ಭಾಳ ತ್ರಾಸು ಹೋಗ್ರಿ ನಮ್ಮ ಸಂಬಂಧ. ಪ್ರತಿಯೊಂದು ಭಾಳ ತ್ರಾಸು ಹೋಗ್ರಿ. ಅವ್ರ ಮುಂದಿದ್ದ ಹೇಳೋಕ್ಕಾಗಲ್ಲ, ಬಟ್ ನಮ್ಮ ಸಂಬಂಧ ಭಾಳ ತ್ರಾಸು ಹೋಗ್ರಿ. ನಮ್ಮ ಅವ್ವಾಗಲಿ ಅಪ್ಪ ಆಗಲಿ ಅವ್ರಿಗೆ ನಾವು 2 ಸೇವೆ ಮಾಡಿದ್ರು ಕಡಿಮೆ ರೀ. ಈ ಹೋಟೆಲ್ ಉದ್ಯೋಗದಾಗ ಇವತ್ತಿನ ದಿವಸ ಏನ್ ಬೇಕಾದ್ ಮಾಡ್ರಿ. 1 ನಂಬರ್ ಮೊದ್ಲೇದು ಕ್ವಾಲಿಟಿ ರೀ, 2ನೇದ್ದು ಸ್ವಚ್ಛತಾ ರೀ, 3ನೇದ್ದು ಸರ್ವಿಸ್. ಇವು 3 ಕೊಡ್ರಿ, ನಿಮ್ಮ ಯಶಸ್ವಿ ತಾನ ಆಗ್ತೈತಿ. ಯಾರಾದ್ರೂ ಕೆಲ್ಸಕ್ಕೆ ಬರೋರು ಚಲೋ ಕ್ಯಾಶಿಯರ್ ಬೇಕು, ನಮ್ಮ ಕಂಪ್ಯೂಟರ್ ಬಿಲ್ಲಿಗೆ ಬೇಕು, ಜನಾನು ಬೇಕು, ಒಳ್ಳೆ ದ್ವಾಸಿ ಭಟ್ರು ಬೇಕು, ಎಲ್ಲಾರು ಬೇಕು. ಯಾರ ನಿಮಗಿದ್ರ ದಯವಿಟ್ಟು ಸಂಪರ್ಕ ಮಾಡ್ರಿ, ಒಳ್ಳೆ ಪಗಾರ ಐತ್ರಿ. ಇವತ್ತು ಪಗಾರ ಬಹಳ ಚಲೋ ಅದಾವ್ರಿ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಇವ ಸಣ್ಣ ಮಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಯಾನ್ರಿ. ಸ್ವಲ್ಪ ಜನರಲ್ ಆಗಿ ಎಲ್ಲಾರನು ಹಚ್ಕೊಳ್ಳೋದು ಮಾಡೋದು, ಆ ಉದ್ಯೋಗ ಬಗ್ಗೆ ಭಾಳ ಇದು ಐತ್ರಿ. ಅವಾಗ ಮಾಡ್ಬೇಕತ್ತ ಅವನು ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಂಡ. ಬರ್ರಿ ಈಗ 3 ಹೋಟ್ಲ್ ಓನರ್ ಸಾಹೇಬ್ರೆ, ಬರ್ರಿ 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 ಬರ್ರಿ. ಇಷ್ಟೊತ್ತು ನಿಮ್ಮ ತಂದೆಯವ್ರದೆಲ್ಲ ಇಡೀ ಊರು, ಅವರ ಹಿಂದಿನ ಬದುಕು, ಅದನ್ನೆಲ್ಲ ಕೇಳಿ ನನಗಂತೂ ಆಶ್ಚರ್ಯ ಆಯ್ತು. ಯಾರಿಗಾದ್ರೂ ಆಗುತ್ತೆ, ಅವ್ರ ಕತೆ ಅಷ್ಟು ಈಸಿಯಾಗಿ ಸರಳವಾಗಿದ್ದಂತೂ ಅಲ್ಲ. ಸೊ ನೀವೀಗ ಏನು ಓದಿದಿರಿ? ನಂದು MBA ಸರ್. MBA? ಓಕೆ, ಅದಕ್ಕೆ ಸಂಬಂಧಪಟ್ಟಿದ್ದೇ ಓದಿದ್ದೀರಿ? ಅಂದ್ರೆ ಮೊದಲೇ ಪ್ಲಾನ್ ಇತ್ತ ಅಪ್ಪರ್ದು ಅಥವಾ ನಿಮ್ಮ ಪ್ಲಾನ್ ಇದೆ? ಸರ್ ನಂದು ಫಸ್ಟಿಗೆ ಸರ್ ಇಲ್ಲೇ BCom ಇಲ್ಲೇ ಸರ್ ಜಮಖಂಡಿನ. ಫಸ್ಟಿಗೆ ನಮ್ದು ಕೋರ್ಟ್ ರೋಡ್ 2011 ನಾವು ಜಮಖಂಡಿ ಬಂದಿದ್ದು ಸರ್. ಬಟ್ ನಾ ಕಲಿಯಾಕೆ ಬಂದಿದ್ದು 2008 ಇಲ್ಲೇ ಬಂದಿದ್ದು ಸರ್. ಫಸ್ಟಿಗೆ ನಮ್ಮ ಪಾಪಾರ ನಾವು ಗಲಗಲಿ ಸರ್ ಮೊದ್ಲು ಹೋಟೆಲ್ ಇದ್ದಾಗ. ನನಗೇನೂ ನಾಲೆಜ್ ಇಲ್ಲ ಸರ್. ಮೊದಲೆಲ್ಲ ಕಸ ಹುಡುಕ್ತಿದ್ವಿ, ಮಾಡ್ತಿದ್ವಿ, ಅಂಗಡಿಯಾಗೆಲ್ಲ ಪೂಜೆ ಮಾಡ್ತೀವಿ, ಗಲೆ ಮಾಡ್ತೀವಿ, ಅಷ್ಟ ನಾಲೆಜ್ ಸರ್. ನಂಗೆ ಅಷ್ಟು ಪೂರಾ ನಾಲೆಜ್ ಇದ್ದಿದ್ದಿಲ್ಲ ರೀ. ನಮ್ಮ ಅಣ್ಣಗಳು ಮೊದಲಿಂದ ಮಾಡ್ಕೋತಾ ಇದ್ರೆ ಅವ್ರ ನಾಲೆಜ್ ಇತ್ತು ರೀ. ಬಟ್ ನಾ 2011 ಇಲ್ಲಿ ನಾವು ಕೋರ್ಟ್ ರೋಡಿಗೆ ಸ್ಟಾರ್ಟ್ ಮಾಡಿದ್ವಿ ಸರ್. ತಹಶೀಲ್ದಾರ್ ಆಫೀಸು ಅಲ್ಲೇ ಇತ್ತು ರೀ. ಬಟ್ ಅಲ್ಲೇ ನನ್ನ ಫೈನಲ್ ಇಯರ್ 2012 ಸರ್. ಅವಾಗ ಎಲ್ಲ ತಹಶೀಲ್ದಾರ್ ಸರ್ಗಳು, KS ಆಫೀಸರ್ ಎಲ್ಲರೂ ಅಂಗಡಿಗೆ ಬರೋರು ಸರ್. ನಮ್ಮ ಪಪ್ಪಾರ ಅವ್ರು ನೋಡಿ ಎಲ್ಲ ಕರೀದು ಮಾಡಿದ್ದು ನೋಡಿ ನನಗೆ, ಇಲ್ಲ ನಾನು ಏನರ ಒಬ್ಬ ಗೌರ್ಮೆಂಟ್ ಆಫೀಸರ್ ಆಗಬೇಕು, KS PS ಆಗ್ಬೇಕಂತ ನಂಗೆ ತಲೆಯಾಗ ಬಂತು ಸರ್. ಅವಾಗ ಬರಾಂತಲೇ 2012 ನನ್ನ ರಿಸಲ್ಟ್ ಬತ್ರಿ BComದು. ಬರಾಂತಲೇ ನಮ್ಮ ಪಪ್ಪಾರಿಗೆ, ನಿಮ್ಮ ಮನ್ಯಾಗೆಲ್ಲ ನಂದು ಸ್ವಲ್ಪ ಕಡಿಮೆ ಸರ್ ವಿದ್ಯಾಭ್ಯಾಸ ಮೊದಲಿಂದನು. ಅವಾಗ ಡಿಗ್ರಿ ಇಲ್ಲ ನಾನಂತಲೇ ಒಟ್ಟರು ಇಲ್ಲ ನಗಾಕತ್ರಿ, ನೀ ಹೆಂಗೆ ಮಾಡ್ತೀವೋ ಬೇಡ, ಇಲ್ಲೇ ಹೋಟೆಲ್ ಐತಿ, ಇದನ್ನ ಮಾಡ್ಕೊಂಡು ಹೋಗ್ಲಾತ್ರಿ. ಪೊಲೀಸ್ ಇಲಾಖೆ ಹೋಗಿದ್ರೆ ಇಲ್ಲ ಸರ, ನಾ ಮಾಡತ್ತನ್ರಿ ಅಪ್ಪ. ನಮ್ಮ ಅವ್ವಾಗ ಒಂದು ಆಸೆ ರೀ, ನಾ ಗೌರ್ಮೆಂಟ್ ಜಾಬ್ ಇಬ್ರು ಅಂತರೂ ಆಗ್ಲಿಲ್ಲ, ಕಡೆಗೆ ನಾಂದ್ರ ಆಗ್ಬೇಕಂದ್ರೆ ನಮ್ಮ ಅವಾಗ ಆಸೆ ರೀ. ಹಂಗಾಗಿ ಮಾಡ್ಬೇಕಂತ ತೆಗಿಸಿಂದ ನಾನು ಪ್ರಯತ್ನ ಮಾಡಿದೆ ಸರ್. 2012 ಬೆಂಗಳೂರಿಗೆ ಹೋದೆ ಸರ್. ಅಲ್ಲಿ ಯೂನಿವರ್ಸಲ್ ಕೋಚಿಂಗ್ ಸೆಂಟ್ರ್, ಆಮ್ಯಾಗ ವಿಜಯನಗರದ ಒಂದು ಎಲ್ಲ ಕೋಚಿಂಗ್ ಮಾಡಿದ್ರೆ 2012 ಎಕ್ಸೈಸ್ ಒಂದು ಇಂಟರ್ವ್ಯೂ ಆಗಿತ್ತು ರೀ. ಇಂಟರ್ವ್ಯೂ ಆಗಿ ಮತ್ತೆ ಅದು ಆಗಲಿಲ್ಲ. ಮತ್ತು KS ಓದ್ಬೇಕಂತ ಓದಿದೆ ಸರ್. ನಾವು ಡೆಡ್ಲೈನ್ ಹಾಕೊಂಡಿದ್ದೀರಿ 2015 ತನಕ ನಾವು ಓದಬೇಕು, ಆಗಲಿಲ್ಲ ಅಂದ್ರೆ ಮುಂದೆ ಉದ್ಯೋಗ ಮಾಡ್ಬೇಕಂತ ಹಾಕೊಂಡಿದ್ದೀರಿ. ಆಗ್ಬೇಕಾದ್ರೆ 2015 KS ಪ್ರಿಲಿಮ್ಸು ಆಗಲಿಲ್ಲ ಸರ್. ನಾನು ಆಗ್ಲಿ ಅಪ್ಪಾರ್ಗಳ್ಕೋತ ಫೋನ್ ಹಚ್ಚಿದೆ ಸರ್. ಇಲ್ರಿ ಪಪ್ಪ ಆಗ್ಲಿಲ್ಲ, ನಾ ಹೇಳಿದ್ದು ನಿನಗೆ ಇಲ್ಲೇ ಬಾ ಅಂತೇಳಿ. ನಾನಂತಲೇ ಇಲ್ರಿ ಅತ್ತೆ ಬಂದೇರಿ. ಬರಂತಲೇ ಒಂದು 2 ಮಂತ್ಸ್ ಹಂಗೆ ಅಡ್ಡಾಡೋದು, ಇಲ್ಲೇ ಓದೋದು ಮಾಡತ್ತಿದ್ದೀರಿ. ಫ್ರೆಂಡ್ಸದು ಒಂದು ಮುಕ್ತೇಶ್ ಅಂತೇಳಿ ಒಂದು PSI ಜಾಬ್ ಅದ ಸರ್. ಅವ ಬಾ ಅತ್ತೆ ಇಲ್ಲೇ ಬಂದು ನಂಗೆ ಪಾರ್ಟಿ ಕೊಡ್ಬೇಕಂತ ಬಂದ್ರಿ. ಹುಡುಕಾಡಿದ್ರೆ ಅಂಗಡಿ ಜಮಖಂಡಿ ಫ್ಯಾಮಿಲಿ ರೆಸ್ಟೋರೆಂಟ್ ಅಂದ್ರೆ ನಾರ್ತ್ ಇಂಡಿಯನ್ ಯಾವ ಫುಡ್ ಇದ್ದಿದ್ದಲ್ರಿ. ಇದ್ದು ರೀ, ಹೋಟೆಲ್ ರೆಸ್ಟೋರೆಂಟ್ ಇದ್ದು ರೀ. ನಮ್ದಾದ್ರೂ ಟಿಫಿನ್ ಸೆಂಟರ್ ಐತ್ರಿ, ಬಟ್ ನಾರ್ತ್ ಇಂಡಿಯನ್ ಯಾವ ಇದ್ದಿದ್ದಿಲ್ಲ ಸರ್. ರಾಂತಲೇ ಅವತ್ತು ರಾತ್ರಿ ಎಲ್ಲ ಕೂತು ವಿಚಾರ ಮಾಡೀನಿ ರೀ. ನಮ್ಮ ಜಮಖಂಡ್ಯಾಗ ಒಂದು ಫ್ಯಾಮ್ಲಿ ಇದು ನಾರ್ತ್ ಇಂಡಿಯನ್ ಊಟದ ಮಾಡಿದ್ರೆ ಹೆಂಗೆ ಆಕೈತಿ ಎಲ್ಲ ಥರ ವಿಚಾರ ಮಾಡೀನಿ ರೀ. ಮರ್ದಿವ್ಸ ಪಪ್ಪಾರಿಗೆ ಬನ್ರಿ, ಹಿಂಗಪ್ಪ ಮತ್ತು ಹಿಂಗೆ ಮಾಡ್ಬೇಕಂತ ಮಾಡೀನಿ. ನಗಾಕತ್ರು, ನೀ ಇದ್ದದ್ದು ಏನೂ ಗೊತ್ತಿಲ್ಲಲ್ಲ, ಮತ್ತೆ ಹೆಂಗೆ ಮಾಡೋ, ನೀವೇನು ಹೇಳ್ತೀರಿ ಮಾಡ್ತೇನೆ ರೀ ಅಪ್ಪ.
ಹಂಗಾರೆ ನೀವೊಂದು ಅರೆಲ್ರಿ ಮೊದಲು ತೆಗೆದಕ್ಕೆ ಹೋಗಿ ಬಾ, ಆಮ್ಯಾಗ ನಿಂಗೆ ಅಂಗಡಿ ಹಾಕೊಡ್ತೀನಿ. ಓ ಹಾಂ ಹ್ಞೂ ಸರ್. ಆಮೇಲೆ ನಾ ಗುಲ್ಬರ್ಗ ಎಕ್ಸಾಮ್ ಬರಕ್ಕೆ ಹೋದಾಗ ಅಲ್ಲಿ ವೆಂಕಟಗಿರಿ ಜೇವರ್ಗಿರಿ ಹೋಟೆಲ್ ಇದೆ ಸರ್. ತಾವು ಕೇಳಿರ್ಬೇಕ್ರಿ ಆ ಕಡೆ ಜೇವರಿ ವೆಂಕಟಗಿರಿ ಹಳಿದಿದೆ ಸರ್ ಜೇವ್ರಿ. ಅಲ್ಲಿ ನಾನು ನೋಡಿದ್ದೆ ಕ್ವಾಲಿಟಿದು ಚಲೋ ಅನ್ಸಿತ್ರಿ, ಬ್ಯಾಗ್ ಹಾಕೊಂಡು ಹೋಗೇ ಬಿಟ್ನಿ ಸರ್. ಅಲ್ಲ ಈಗ ಹೋಟೆಲ್ ಬೇರೆ ಕಡೆ ಹಾಕೊಂಡು ನಿಮ್ದೇ ಹೋಟೆಲ್ ಇತ್ತಲ್ಲ ಅಲ್ಲೇ ನಮಗಷ್ಟೇ ನಾವು ಗಲೆ ಮ್ಯಾಗ ಕುಂದಿರ್ತೀವ್ರಿ ಇಲ್ಲಿ. ಬಟ್ ನಮ್ಮ ಪಪ್ಪಾರ್ಗೆ ಏನ್ರಿ ಎಲ್ಲಾ ಒಳಗಿಂದ ಗೊತ್ತಾಗ್ಬೇಕಲ್ಲ ಇವಂಗ ಅಂತೇಳಿ ಬರ್ಲ ನಾ ಅಂಗಡಿ ಒಂದ್ ಗ್ಲಾಸ್ ಮೊದ್ಲು ನೀರ್ ಇಟ್ಟಾವಲ್ರಿ. ನಾ ಓದಾಕ ಗೌರ್ಮೆಂಟ್ ಜಾಬ್ ಹಾಕದತ್ ನಾ ರೀ ಸರ್. ಆಮ್ಯಾಗ ಪಪ್ಪ ಇಲ್ಲಿ ನೀ ಎಲ್ಲಿ ಹೋಗಿ ಹೋಗೋಣ ಇಲ್ಲಿ ಅಂತೂ ಹೇಳಂಗಿಲ್ಲ, ಎಲ್ಲಿ ಹೋಗಿ ಹೋಗು ಒಟ್ ನಾನು ಏನ್ ಅನ್ಕೊಂಡೇರಿ ನಂದು ಹೋಟೆಲ್ ಐತ್ಲ ಅಂತ ಏನ್ ಚಲೋ ಕೆಲಸ ಕೊಡ್ತಾರ ತೋದನ್ರಿ. ಹೋಗಿ ಅವ್ರು ಕೇಳ್ರಿ ಒಂದೇ ದಿವಸ ಸಾಪ್ ಮಾಡಕ್ ಹಚ್ಚಿದ್ರು ಸರ್ ಅವರು ಜೇವರಿ ಹೋಟೆಲ್ ಮಾಡಿದ್ ಸರ್. ಒಂದೇ ದಿವಸ ನಾನು ಕೆಲಸ ನೋಡಿ ಮತ್ತೆ ಮರ್ದು ಸರ್ ಕಂಪ್ಯೂಟರ್ ಬಿಲ್ಲಿಂಗ್ ಸಿಸ್ಟಮ್ದ ಬಿಲ್ ಬಡ್ಯಾಕ ಜಾಬ್ ಕೊಟ್ರಿ ಮಾಡಿದೆ ರೀ. ಅಲ್ಲಿ ಒಂದು ವಾರ ಎಲ್ಲ ನೋಡ್ಕೊಂಡೆ ಸರ್. ಫುಡ್ ಹೆಂಗ ಏನು ಚೆಫ್ ಅಂತಾರೆ ಯಾರು ಎಲ್ಲ ನೋಡ್ಕೊಂಡು ಪಪ್ಪಾರಿಗೆ ಅಡ್ಡೋಣ ಗೊತ್ತಿತ್ತು ಅವ್ರಿಗೆ ಯಾಕೋ ಹೋಗ್ಯಾನಂದ್ರೆ ಈ ಸಲ ಈಗ ಅಂಗಡಿ ಪಕ್ಕದಲ್ಲಿ ತೋರಿಸ್ತಾರೆ ಸರ್. ನೀವು 6 ಟೇಬಲ್ ಅಂಗಡಿ ಸ್ಟಾರ್ಟ್ ಮಾಡಿದೆ ಸರ್ ಅವಾಗ. ಪಪ್ಪಾರ್ ಲೋನ್ ತೆಗಿಸ್ಕೊಟ್ರಿ, ಬ್ಯಾಂಕಿನ ತೆಗಿಸಿ ಎಲ್ಲ ಮಾಡಿದ್ವಿ. ಮಾಡಿದ ಕೂಡಲೇ ಸ್ಟಾರ್ಟಿಂಗ್ ಅಗ್ದಿ ಭಾಳ ಚಲೋ ನಡೀತು ಸರ್. 6 ಟೇಬಲ್ ಅಂಗಡಿ ರೀ. ಆ ಟೈಮ್ದಾಗ 30-40 ಸಾವಿರ ವ್ಯಾಪಾರ ಆಯ್ತು ಸರ್ ಅಂಗಡಿ. ಓನ್ಲಿ ನಾರ್ತ್ ಇಂಡಿಯನ್ ರೀ ಅವಾಗ. ಮಾಡಿದೆ ರೀ, ಅಗ್ದಿ ರೆಸ್ಪಾನ್ಸು ಚಲೋ ಸಿಕ್ತು. ಮಾಡಂತಲೇ ಆಮ್ಯಾಗ ಸ್ವಲ್ಪ ಅದ ಅಂಗಡಿ ಬಿಡೋದು ಬತ್ರಿ ಅವಾಗ ನಮ್ಮ ದೊಡ್ಡ ಅಂಗಡಿ ಬಿಟ್ಟು ಮತ್ತೊಂದು ಅಲ್ಲೇ ಮೇಲ್ಗಡೆ ಕಾನಾಳಿ ಸ್ಟಾರ್ಟ್ ಮಾಡಿದೆ ರೀ. ಅವಾಗ ಒಂದು ಬೆಳಗಾಂಗೆ ಹೋಗಿದ್ದೀವಿ ರೀ. ಅಲ್ಲಿ ಒಂದು ಅನ್ನಪೂರ್ಣ ಅಂತ ಬಾಳೆಲೆ ಊಟದ್ದು ಐತ್ರಿ. ಅದನ್ನ ಅಪ್ಪಾರ್ಗೆ ಹಿಂಗಪ್ಪ ಬಾಳೆಲೆ ಊಟ ಚಾಲೋ ಮಾಡೋಣ ನಮ್ಮಲ್ಲಿ ನಡಿತೈತಿ ಅಣತ್ಲೆ ಸಣ್ಣಗೆ ಚಾಲೋ ಮಾಡಿದ್ವಿ. ಸ್ಟಾರ್ಟಿಂಗ್ ಬರೀ 10-20 ಹೋಗು ಊಟ ರೀ. ಇವತ್ತಿನ ಪೂರ್ತಿಯಾಗಿ ನಮ್ಮ ಅಂಗಡಿಗಳು 400 ತನಕ ಬಾಳೆಲೆ ಊಟ ಹೋಗುತ್ತೆ ರೀ. ಸಂಡೆಕೊಮ್ಮೆ ಹೋಳಿಗೆ ಊಟ ಸ್ಪೆಷಲ್ ಸರ್. ಅದನ್ನ ಕಲ್ತು ಬಂದೀವಿ. ಆಮ್ಯಾಗ ಹಂಗೆ ಸಣ್ಣಗೆ ಬಸ್ ಸ್ಟ್ಯಾಂಡ್ ಮುಂದೆ ಅಯೋಧ್ಯೆ ಅಂತಿದ್ರಿ, ಅದನ್ನ ಮಾಡಿದೆ ರೀ. ಅದನ್ನ ಮಾಡಿ ಮತ್ತೆ ಇಲ್ಲಿ ಕುಚು ಸರ್ಕಲ್ ನಮ್ಮ ದೊಡ್ಡನ ಮಾಡಿದ್ರಿ. ಅದಾದ್ಮೇಲೆ ಮತ್ತೆ ನಾನು ಇಲ್ಲಿ ಮಾರ್ಕೆಟ್ನಾಗ ನಾವು ಬಿಟ್ಟಿದ್ವಲ್ರಿ ಅಂಗಡಿ, ಅದಕ್ಕಂತ ಇನ್ನೊಂದು ಹಿಡಿ ಹಾಕೋದು ಅದನ್ನು ಮಾಡಿದ್ವಿ. ವಿಜಯ್ ಸಂಕೇಶ್ವರ್ ಅವ್ರು ಬಂದಿದ್ರು ಓಪನಿಂಗ್. ಅವ್ರ ಕಡೆ ನನ್ನ ಪಪ್ಪಾರ ಒಂದು ಆಸೆ ಐತ್ರಿ ಅವ್ರನ್ನ ಕರೆಸ್ಬೇಕಂತೇಳಿ ಅದನ್ನ ಅವ್ರು ಕರೆಸಿ ಉದ್ಘಾಟನೆ ಮಾಡಿದೀವಿ ರೀ. ಆಮ್ಯಾಗ ಬನ್ನಟ್ಟಿಗೆ ಒಂದು ಸ್ಟಾರ್ಟ್ ಮಾಡಿದೆ ಸರ್. ಬನ್ನಟ್ಟಿಗೆ ಸ್ಟಾರ್ಟ್ ಮಾಡಿದೆ, ಒಂದು 1.5 ಕೋಟಿ ರೂಪಾಯಿ ಅವಾಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್. ಆ ಟೈಮ್ದಾಗ ಕೊರೋನಾ ಬಂದ್ಬಿಡುತ್ತೆ ಸರ್. ಅವಾಗ ಕೊರೋನಾ ಬಂದ ಅವಾಗೆಲ್ಲ ಸ್ವಲ್ಪ ಲಾಸ್ ಆದ್ನಿ ಸರ್. ಒಂದು 1.5 ಕೋಟಿ ತನ ಲಾಸ್ ಆಗಿದೆ ಸರ್ ಆ ಟೈಮ್ದಾಗ ಸರ್. ಮತ್ತು ಪಪ್ಪಾರಿಗೆ ಬಂದು ಹಿಂಗೆ ಎಲ್ಲ ಹಿಂಗೆ ಆಗೈತ್ರಿ ನಂಗೆ ಪರಿಸ್ಥಿತಿ. ಯಾಕಂದ್ರೆ ಪಪ್ಪಾರು ಮಾತಾಟ ಅವಾಗೆಲ್ಲ ಅಮೌಂಟದೆಲ್ಲ ಹೆಲ್ಪ್ ಮಾಡಿ ಇಲ್ಪ ಮತ್ತು ಆಗೋ ನುಕ್ಸಾನ ಜೀವನದಾಗ ನೀವು ಒಟ್ಟ ಏನ ಮಾಡು ಅಂತೇಳಿ ಮಾಡಿದ್ರಿ ಸರ್. ಆಮ್ಯಾಗ ಮತ್ತು ಈ ಕಡೆ ಬನ್ನಟ್ಟಿದ ಒಂದು ಅಂಗಡಿ ಕ್ಲೋಸ್ ಆದ ಸರ್ ನಂದು ಕರೋನಾಗ. ಅವಾಗ ಎಲ್ಲ ಟೈಮ್ ಮತ್ತು ಹಂಗೆ ಇತ್ತು ಸರ್. ಅದಾಗಲೇ ಮತ್ತು ಪಪ್ಪಾರಿಗೆ ಬಂದು ಕರೋನಾ ಎಲ್ಲ ಮುಗಿತಲ್ರಿ. ಈಗ ರಿಲಯನ್ಸ್ ನೀನೇ ಬಂದಿದ್ರಲ್ಲ ಸತ್ತಾವ ಅದು ಹಿಂಗೆ ಪಪ್ಪ ಮತ್ತು ಹಿಂಗೆ ಮಾಡೋಣ್ರಿ ಅಂತಂದ್ರಿ. ಪಾಪ ಅವಾಗ ನಂಗೆ ಒಟ್ಟ ಇಲ್ಲ ನನಗೆ. ಅವ ಆಯ್ತು ಮಾಡಪ್ಪ ನೀನು. ಅಲ್ಲಿ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಸರ್ ಅಂಗಡಿ ಮಾಡಿ. ಅಗ್ದಿ ಈಗ ನಮ್ಮ ಜಮಖಂಡಿ ತಾಲೂಕ್ನಾಗ ಅಗ್ದಿ ಹೈಯೆಸ್ಟ್ ನಂದು ಉದ್ಯೋಗ ಐತೆ ಸರ್. ಎಲ್ಲಿ ಕೇಳಿದ್ರು ನಿಮ್ಗೆ ಅನ್ನಪೂರ್ಣೇಶ್ವರಿ ಅಂದ್ರೆ ಹೋಳಿಗೆ ಊಟ ಈರಯ್ಯ ಕಲ್ಯಾಣಿ ನಮ್ಮ ಪಪ್ಪನ ಹೊತ್ತಿಂದ ಎಲ್ಲಿ ಹೋದ್ರು ಅಪ್ಪಾರ ಹೆಸ್ರು ಹೇಳ್ತಾರೆ, ನಮ್ಮ ಹೆಸ್ರು ಹೇಳ್ತಾರೆ. ಅದಾದ್ಮ್ಯಾಗ ಸರ್ ಈಗ ರೀಸೆಂಟಾಗಿ ಸಾವಳಿಗೆ ಒಂದು ಸ್ಟಾರ್ಟ್ ಮಾಡಿದೆ ಸರ್. ಆಮ್ಯಾಗ ಮುದೋಳಕ್ಕೆ ಈಗ ಮನೆ ಓಪನಿಂಗ್ ಮಾಡಿದ್ದೀನಿ ಸರ್, ನಾಳೆಯಿಂದ ಸ್ಟಾರ್ಟ್ ರೀ ಅದು. ಆಮ್ಯಾಗ BLD ಕಾಲೇಜ್ ಅಂತಿದೆ ಸರ್, ಕ್ಯಾಂಟೀನ್ ನಾ ಕಲ್ತಿದ್ದು ಕಾಲೇಜ್ ರೀ. 8 ವರ್ಷ ಆಯ್ತು ಸರ್ ಕ್ಯಾಂಟೀನ್ ಮಾಡಕತ್ತು. ಅದು ಕ್ಯಾಂಟೀನ್ ಐತೆ ಸರ್. ಬಟ್ ಇವತ್ತಿಗೆ ಸೂಟಿ ಇರ್ತಾರೆ, ಹಂಗಾಗಿ ಅದೊಂದು ಚಾಲು ಮಾಡಿದ್ದೀನಿ ರೀ. ನಾ ಇಟ್ಟೆಲ್ಲ ಬೆಳ್ಯಾಕ ನಾ ಅಪ್ಪಾರ ಇಲ್ಲರಿ. ನಾ ಅಪ್ಪಾರ ಭಾಳ ತ್ರಾಸ ತೊಗೊಂಡ್ರಿ ನಮ್ಮ ಸಂಬಂಧ. ಪ್ರತಿಯೊಂದು ಭಾಳ ತ್ರಾಸ ಹೋದ್ರಿ. ಅವ್ರ ಮುಂದಿದ್ದಾಗ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಸಂಬಂಧ ಭಾಳ ತ್ರಾಸ ಹೋದ್ರಿ. ನಮ್ಮ ಆಗಲಿ ಅಪ್ಪ ಆಗಲಿ ಅವ್ರಿಗೆ ನಾವು ಎಷ್ಟು ಸೇವೆ ಮಾಡಿದ್ರು ಕಡಿಮೆ ರೀ. ಇಟ್ಸ್ ಅದ್ಭುತ ಜರ್ನಿ. ನನಗೂ ಹಾಗೆ ಅನಿಸ್ತು ನಿಮ್ಮ ಅಪ್ಪರ ಕತೆ ಕೇಳಿ. ಯಾಕೆ ಭಾಳ ತ್ರಾಸ ಹೋಗ್ರಿ ಸರ್ ನಮ್ಮ ಅವರು ಎಷ್ಟು ಹೇಳೋಕ್ಕಾಗಂಗಿಲ್ಲ ರೀ. ಬಟ್ ನಮ್ಮ ಸಂಬಂಧ ಭಾಳ ತ್ರಾಸ. ಈ ಒಂದು ಊಟದ ಕತೆ ಹೇಳ್ತಿದ್ರು ಅವರು. ಭಾಳ ಹೊಟ್ಟೆ ಸಿತ್ತು. ಯಾರ್ದೋ ಮನೆಯಾಗ ಕೆಲಸ ಮಾಡಕ್ಕೆ ಹೋಗಿದ್ದೆ. ಮೊದಲನೇ ಟೈಮ್ ನನಗೆ ಅವರು ಊಟ ಕೊಟ್ಟರು. ಆಂಧ್ರದವರು ಮೃಷ್ಟಾನ್ನ ಭೋಜನ ಅಂತ ಅವತ್ತು ನನಗೆ ಅನಿಸ್ತು. ಅಂದರೆ ಊಟದ ಬೆಲೆ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರೋದ್ರಿಂದ ಜರ್ನಿ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಕಡೆ ಓದಿ ನಾವು ಜ್ಞಾನ ಪಡೆಯೋದು ಬೇರೆ ಕರೆ ಸರ್, ಕರೆ ಅಲ್ವಾ? ಕರೆ ಸರ್. ಹೇಳ್ತಾರೆ, ಪಾಠ ಮಾಡ್ತಾರೆ, ಇಲ್ಲ ಹೋಗ್ತೀವಿ, ಅದು ಜ್ಞಾನ ಸೀಮಿತ ಅಂತ ನಾನು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ. ಬಟ್ ಇವ್ರದಕ್ಕೆ ಮತ್ತು ನಮಗೆ ಹೇಗೆ ಡಿಫ್ರೆನ್ಸ್ ಏನಂತೀರಿ? ಅಂದರೆ ಸರ ನಮ್ಮ ಪಪ್ಪಾರು ಮೊದಲಿಂದ ಹೇಳ್ತಿದ್ರು ನಮ್ಗೆ, ಕಲಿಸೋ ಮುಂದ್ರಿ ನೀ ಏನು ಕಲಿಪ, ನಾ ಈ ಕಟ ಕಲಿಸಿಲ್ಲ ಅನ್ಬೇಡ ಅಂತ ಪ್ರತಿ ಸಲ ಅವ್ರು ಸರ್. ಹಂಗಾಗಿ ನಮ್ಗೆ ಎಟ್ಟಾಗದ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿವಿ ಸರ್. ಈಗಾದರೂ ಅವ್ರು ಹೇಳ್ತಾರೆ ಸರ್. ಈಗಾದ್ರೂ ನಂಗೆ ಅವ್ರು ಹೆಂಗಂದ್ರೆ ವರ್ಷಕ್ಕೆ ಈಗಾದ್ರೂ ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗತ್ತೀನಿ ಸರ್. ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ಸರ್. ನಾನು ಈಗ ಮನೆ ಒಂದು
ವಾರ ರಾಮೇಶ್ವರ ಕೆಫೆಗೂ ಕೆಲಸ ಮಾಡೀನಿ, ಬ್ರಾಹ್ಮಿನ್ಸ್ ಕೆಫೆಗೂ ಕೆಲಸ ಮಾಡಿ. ಹೆಂಗ್ ಮಾಡ್ತೀರಿ ಅಲ್ಲಿ ಏನಂತ ಸರ್ ಅಲ್ಲಿ ಈಗಿನ ಹೇಳಿಲ್ರಿ ಅವ್ರು ಅಲ್ಲಿ ಸಾಫ್ ಕ್ಲೀನ್ ಮಾಡೀನಿ ಸರ್, 1 ಡೇ ಕ್ಲೀನ್ ಮಾಡಿದ್ದೀನಿ ರೀ. ರಾಮೇಶ್ವರಂ ಹೌದು ಸರ್, ಅಲ್ಲಿ 1 ಡೇ ಕ್ಲೀನ್ ಮಾಡಿದ್ದೀನಿ ಸರ್, ಫೋಟೋಸ್ ಇದೆ ನಿಮ್ಗೆ ತೋರಿಸ್ತೀನಿ ಬೇಕಾರೆ. ಅಲ್ಲಿ 2 ಡೇಸ್ ಕ್ಲೀನ್ ಮಾಡಿದ್ದೀನಿ ರೀ. ಅಲ್ಲೆಲ್ಲ ಕೇಳ್ಕೊಂಡು ನಿಮ್ದು ಅಲ್ಲ ಹೆಂಗ್ ಕೇಳಿದ್ರಿ ಫಸ್ಟ್ ನಾವು ಏನಂತ ಕೇಳ್ತೀರಿ ಅಂದ್ರೆ ಅಲ್ಲಿ ಸರ್ ಹಿಂಗ್ರಿ ನಾವು ಊರ್ ಬಿಟ್ಟು ಬಂದು ನಂಗೆ ಟ್ರೈನ್ದಾಗ ಕೆಲಸ ಮತ್ತೆ ಕಲಿಬೇಕು ಹಂಬಲ ಸರ್. ಮತ್ತೆ ಇಟ್ಟೆಲ್ಲ ಮಾಡಾತೀವಿ ಅಂದ್ರೆ ಅವ್ರಂತರೂ ಹೇಳಂಗಿಲ್ಲ ಸರ್ ಯಾರಾಗ್ಲಿ. ಸರ್ ಸ್ವಲ್ಪ ನಾನು ನಿಮ್ಗೆ ಕೆಲ್ಸಕ್ಕೆ ಬೇಕಾಗಿಲ್ರಿ, ನಂಗೆ ಊರ್ ಬಿಟ್ಟು ಬಂದ್ರೆ ಮತ್ತೆ ಇನ್ನೇನ್ರ ಜಾಗ ನಮ್ಗೆ ಕೊಡ್ರಿ, ನೀವೇನು ಹೇಳಿದ್ರು ಮಾಡ್ತೀನಿ ಕೆಲಸ, ನಂಗೆ ಏನು ಬೇಕಾದ್ ಕೊಡ್ರಿ, ರುಬ್ಬಿಂಗ್ ಕೊಡ್ರಿ, ಒಳಗಿನ ಅಂಗಡಿಯಾಗ ಏನು ಕೆಲಸ ಬೇಕಾದ್ ಕೊಡ್ರಿ ಅಂತೇಳಿ ಕೆಲ್ಸಕ್ಕೆ ಹೋಗಿರ್ತೀನಿ ಸರ್. ಮೊನ್ನೆ CTRಗೂ 1 ಡೇ ಕೇಳಿದೆ, ಬಟ್ ಅದು ಆಗ್ಲಿಲ್ಲ ರೀ. ಅಲ್ಲಿ ಕೆಲಸ ಆಗ್ಲಿಲ್ಲ, ಆಗ್ಲಾರ್ದ ಅಂತಲೇ ಏನ್ ಸಪ್ಲೈ ಮಾಡಿದ್ರಿ? ಕ್ಲೀನಿಂಗ್ 1 ಡೇ ಯಾರಾದ್ರೂ ಕೊಡಂಗಿಲ್ಲ ಸರ್ ಹಂಗೆ. ಆಮ್ಯಾಗ ದಗದ ನೋಡ್ಕಿಸ್ ಚಲೋ ಮಾಡ್ತೀಪ್ಪ, ನೀ ಅಲ್ಲಿ ಮಾಡು, ಕೌಂಟ್ರ್ ಮಾಡು, ಟೀ ಕೌಂಟ್ರ್ ಮಾಡು ಅಂತೇಳಿ ಕೊಟ್ಟಿರ್ತಾರೆ ಸರ್. ಫೋಟೋಸ್ ಇದೆ ತೋರಿಸ್ತೀನಿ ನಿಮ್ಗೆ. ಸಿನಿಮಾ ಕತ್ತಿ ಹೇಳ್ದಂಗೆ ಹೇಳ್ತಿರಲ್ರಿ ಸರ್? ಇಲ್ಲ ಸರ್, ನನಗೆ ಅದು ಕಲಿಬೇಕಂದ್ರೆ ಭಾಳ ಈಗಾದ್ರೂ ಹಂಬಲ ಇದೆ ಸರ್. ಅಂದ್ರೆ ಕಲಿಬೇಕಂದ್ರೆ ಪಪ್ಪ ಅವರು ಅದಕ್ಕೆ ನಮ್ದು ಬಲಿಸಿರ ಅಂತೇಳಿ ನಮ್ಮ ತಾಲೂಕಾಗ ಫೇಮಸ್ ಸದ್ಯಕ್ಕೆ ಬಲಿಸಿರ. ಅವ್ರು ಅದು ಮೈಸೂರಾಗ ಅವ್ರಿಗೆ ಯಾರಿಗೂ ಪರಿಚಯ ಮಾಡ್ಕೊಂಡು ಅವ್ರು ಅದನ್ನ ಕಲ್ತು ಬಂದ್ರು. ನಾ ಗೀ ಪುಡಿ ಅಂತ ನಿಮ್ಗೆ ಇಲ್ಲಿ ನಾವೀಗ ರಾಮೇಶ್ವರ ಕೆಫೆ ನಾವೇ ಸುಳ್ಳು ಆಗಿಲ್ರಿ, ಅವರಿಂದ ಕಲ್ತಿದ್ದೈತಿ. ಈಗ ನಾವು ಅದು ನಮ್ಮ ಎಲ್ಲಿ ಸಿಗಂಗಿಲ್ಲ, ಅಲ್ಲೇ ಸಿಗತ್ತೆ, ನಮ್ಮಲ್ಲಿ ಸಿಗತ್ರಿ. ಆಮೇಲೆ ಅದಕ್ಕಂತೇಳಿ ದೋಸೆಗೆ ಬೆಂಗಳೂರಿಂದ ತರಿಸ್ತೀವಿ ಸರ್. ಅಕ್ಕಿ ನಮ್ಮಲ್ಲಿ ಎಲ್ಲ ಇವನ್ನೆಲ್ಲ ಗಮನಿಸ್ತೀರಾ ನೀವು? ಹೌದು ಸರ್. ಏನೇನ್ ಗಮನಿಸ್ತೀರಿ ಸರ್? ಅಲ್ಲಿ ಹೋದ್ಕೊಳ್ಳಿ ಈಗ ನಮ್ಮಲ್ಲೆಲ್ಲ ಮೊದಲು ನಾವು ರೇಷನ್ ಅಕ್ಕಿ ಯೂಸ್ ಮಾಡ್ತಿದ್ವಿ ರೀ. ನಮ್ಮಲ್ಲೇ ಮಣಿಗೆ ಅಕ್ಕಿ ಬಂದಿರತ್ತ ಅದನ್ನೆಲ್ಲ ತೊಗೊಂಡು ಯೂಸ್ ಮಾಡ್ತಿದ್ವಿ. ಬಟ್ ಅಲ್ಲಿ ಹೋದಾಗ ಅವ್ರ ಹೈಜೀನ್, ಅವ್ರ ಕ್ಲೀನ್ನೆಸ್, ಅವ್ರು ಹಾಕುವಂಥ ಮಟೀರಿಯಲ್ ಆಗಲಿ ರೀ, ಅವ್ರ ಬಳಸುವಂಥ ಪದಾರ್ಥಗಳಾಗಲಿ ರೀ, ಪ್ರತಿಯೊಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಇರುತ್ತೆ ಸರ್. ಸೊ ಅಂಥದ್ದೆಲ್ಲ ನಾವು ನೋಡಿದ್ರೆ ಹೌದಲ್ಲ, ನಾವು ಹಿಂಗೆ ಮಾಡ್ಬೋದಲ್ಲ ಕಸ್ಟಮರ್ಗೆ. ಯಾಕಂದ್ರೆ ಮೊದಲು ನಾವೆಲ್ಲ ಸಣ್ಣವರಿದ್ದಾಗ ರೊಕ್ಕಕ್ಕೆ ಕಿಮ್ಮತ್ತಿತ್ತು ಸರ್. ಬಟ್ ಈಗ ರೊಕ್ಕಕ್ಕೆ ದುಡ್ಡಿಗೆ ಕಿಮ್ಮತ್ತ ಇಲ್ಲ ಸರ್. ಕ್ವಾಲಿಟಿ, ಸರ್ವಿಸು, ಕ್ಲೀನು, ಹೈಜೀನ್ ಇದೊಂದು ನಾವು ಕಂಟಿನ್ಯೂ ಇಟ್ಟು ನಮ್ಗೆ ಹೆಂಗಾದ್ರೂ ಕಸ್ಟಮರ್ ಬರ್ತಾರೆ, ಎಲ್ಲಿಯಾದ್ರೂ ಬರ್ತಾರೆ ಅಂತೇಳಿ. ಸೊ ಇದೊಂದು ನಮ್ಗೆ ಮೊದ್ಲಿಂದ ತಲೆಯಾಗ ಐತಿ ಸರ್. ಹಂಗಾಗಿ ನಂಗೆ ಈಗಾದ್ರೂ ಎಲ್ಲಿಯಾದ್ರೂ ನಂಗೆ ಚಾನ್ಸ್ ಸಿಕ್ತ ಒಟ್ಟ ಬಿಡಂಗಿಲ್ಲ ಸರ್. ಅಂಗಿ ಕಡಿದು ಬೇರೆ ಯಾವ್ದು ಹರಿದು ಹಾಕೊಳ್ಳೋದು ಒಟ್ಟ ತೆಗ್ದಕ್ಕೆ ನಂದು ಅದೊಂದು ಬಟ್ಟೆ ಬೇರೆ ಇಟ್ಬಿಟ್ರಿ ಅದಾವ ಸರ್. ಅದಾವ ಸರ್. ಮತ್ತಿನ್ನೇನು ಮಾಡಬೇಕಾಗತ್ತೆ ಸರ್ ಪರಿಸ್ಥಿತಿ. ಬಟ್ ಏನೋ ನನ್ಗೆ ಅಂದ್ರೆ ಕಲಿಯೊಂದು ಭಾಳ ಹುಮ್ಮಸ್ ಇದೆ ಸರ್. ಮತ್ತು ಹಂಗಂತೇಳಿ ಕ್ಯಾಟ್ರಿಂಗ್ ಬಿಸ್ನೆಸ್ ಕಲ್ತಿದ್ದೀನಿ ಸರ್. ಮಿನಿಮಮ್ 5,000 ಜನ ತನಕ ಮದ್ವೆ ಊಟ ಮಾಡಿದ್ದೀನಿ ಸರ್. ಬಾಳೆ ಎಲೆ ಊಟ, ಹೋಳಿಗೆ ಊಟ ಕೊಟ್ಟಿದ್ದೀನಿ ರೀ. ನಾನು ಬೇರೆ ಇಲ್ಲಿಂದ 20-40 ಕಿಲೋಮೀಟರ್ ತನಕ ಹೋಗಿ ಕ್ಯಾಟ್ರಿಂಗ್ ಸರ್ವಿಸ್ ಮಾಡಿದ್ದೀನಿ ಸರ್. ಇಷ್ಟೆಲ್ಲ ಮಾಡಿದೀವಿ ಸರ್. ಲೇಬರ್ ಜೊತೆ ಮಲಗಿದ್ದೀರಿ? ಆಗಿದೆ ಸರ್, ಆಗಿದೆ ಸರ್. ಆಮೇಲೆ ನಿಮ್ಮ ಊಟನೇ ಬೇರೆ ಇರ್ತದೆ. ಅದೇನು ಹೇಳಕ್ ಆಗಂಗಿಲ್ಲ ಸರ್. ಅಂದ್ರೆ ನಮಗೂ ಪರಿಸ್ಥಿತಿ ಗೊತ್ತಾಗಿದೆ ಸರ್. ಯಾರೋ ದುಡ್ದು ನಮ್ಮಲ್ಲಿ ಲೇಬರ್ದಾನ ಅಂದ್ರೆ ಅವ್ನ ಜೋಡಿ ನಾವು ಹೆಂಗಿರ್ಬೇಕು ಏನು ಅದು ಎಲ್ಲ ಗೊತ್ತಾಗ್ತದೆ ಸರ್ ನಮ್ಗೆ. ಬಟ್ ಈಗಲೂ ಎಲ್ಲಾರ ಹೋದ್ರೆ ಯಾವ ಕೆಲ್ಸಕ್ಕೆ ಹೋಗ್ಬಿಡೋದು ಸರ್. ನನಗೆ ಚಾನ್ಸ್ ಸಿಗ್ತಾನೆ ಒಟ್ಟ ಬಿಡಂಗಿಲ್ಲ ಸರ್. ಅಂತ ಚಾನ್ಸ್ ಒಟ್ಟ ಮಿಸ್ ಮಾಡ್ಕೊಳಂಗಿಲ್ಲ ಸರ್. ಒಟ್ಟ ಮಿಸ್ ಮಾಡ್ಕೊಳಂಗಿಲ್ಲ. ನಾ ಅದ ಈ ಅಕಸ್ಮಾತ್ ಇಲ್ಲಿಂದ ನಂಗೆ ಯಾರೇ ಬಂದು ಅಂಗಡಿಯಾಗ ಹೇಳ್ತಿರ್ತಾರೆ, ಇಲ್ಲ ಕ್ವಾಲಿಟಿ ಹಿಂಗೈತೆ ನೋಡ್ರಿ, ಮರುದಿವ್ಸ ರಾತ್ರಿ ಮೊದಲು ಅಲ್ಲಿ ನೋಡೋದು ಕ್ವಾಲಿಟಿ ಏನು ನಾ ಚೇಂಜ್ ಮಾಡಿ, ನಮ್ಮಲ್ಲಿ ಏನು ಚೇಂಜ್ ಮಾಡ್ಸೋಕ್ಕಾಗ್ಬೋದು, ಇನ್ನಟ್ಟು ಏನು ನಾ ಪ್ರಯತ್ನ ಮಾಡಬೇಕು, ಇನ್ನಟ್ಟು ಏನು ಸರ್ವಿಸ್ ಕೊಡಬೇಕು, ಇನ್ನಟ್ಟು ಏನು ಕ್ವಾಲಿಟಿ ಕೊಡೋ ಕಸ್ಟಮರ್ಗೆ ತಲೆಯಾಗಿ ಒಟ್ಟಿದೆ ಸರ್ ಜಾಸ್ತಿ ನಮ್ಗೆ. ಈ ಅದ್ಭುತ ಎಕ್ಸ್ಪೀರಿಯನ್ಸ್ ಅಪ್ಪ. ನಾನು ಕೇಳಿದ್ದೆ ಇದು ಹೊಸದ್ರಿ ನನಗೆ. ಅಲ್ಲ ಸರ್, ಇಷ್ಟು ಮಾಲೀಕರು, ಓನರ್ ನೀವು ಅಲ್ಲಿ ಅಲ್ವಾ? ನಿಮ್ಮಲ್ಲೇ ಎಷ್ಟು ಒಂದು 200-300 ಜನ ಕೆಲಸದಾರ? 142 ತನ ಅದಾರ. ಈ ಹೊಸ ಹೋಟ್ಲ್ ಸೇರಿದ್ರೆ ಅದೊಂದು 50-100 ಆಗುತ್ತೆ. ನಾವು ಪಪ್ಪ ಹೇಳ್ತಿರ್ತಾರ. ಹಂಗಾಗಿ ನಾವು ಒಟ್ಟ ಬಿಡಂಗಿಲ್ಲ ಸರ್. ಕಲಿಯೋದು ಜೀವನ ಎಷ್ಟಾದ್ರೂ ಮುಗಿಯಂಗಿಲ್ಲ ಜೀವನ. ಎಷ್ಟು ಕಲಿತ್ರು ಈಗ ನಿಮ್ಗೂ ಗೊತ್ತ. ಈಗಿನ ಜಮಾನ್ದಾಗ ಇವತ್ತೊಂದಂದ್ರೆ ನಾಳೆಗೂ ಇನ್ನೊಂದು ಏನಾರ ಹೊಸದು ಬಂದಿರತ್ತೆ. ಕಸ್ಟಮರ್ ಅದನ್ನ ಕೇಳ್ತಿರ್ತಾರ. ಸೊ ಅದ್ರ ತಕ್ಕ ನಾವು ಹೋಗ್ಬೇಕು ಅಂತ ಹೇಳಿ ನಂದು ಅಭಿಪ್ರಾಯ ಸರ್. ಅಂದ್ರೆ ಕಸ್ಟಮರ್ ಅಪ್ಡೇಟ್ ಆದ್ರೆ ನಾವು ಅದ್ರ ಜೋಡಿ ಅಪ್ಡೇಟ್ ಆಗ್ಬೇಕಂತ ಹೇಳಿ ನಂದು ಇದು. ಬನ್ನಿ. ನಿಮ್ಮ ಹೆಸರು? ಅಶ್ವಿನಿ. ಏನು ಓದಿದ್ದೀರಿ ನೀವು? ನಾನು ಇಂಜಿನಿಯರಿಂಗ್ ಮುಗಿಸಿದೀನಿ ರೀ. ಇಂಜಿನಿಯರಿಂಗ್ ಮುಗಿಸಿದ್ರಿ. ಓಕೆ. ಯಜಮಾನ್ ಒಂದೊಂದ್ಸಲ ಹಿಂಗೆ ಕೆಲಸ ಮಾಡ್ತಾರೆ ಅಂತ ಏನು ಅನ್ಸುತ್ತೆ ನಿಮಗೆ? ಇಲ್ಲ, ಖುಷಿ ಆಗುತ್ತೆ ರೀ. ಕಲಿಬೇಕು ಜೀವನದಲ್ಲಿ. ಪ್ರತಿದಿನಾನು ಇದವಲ್ಲ ಹೊಸದಿರುತ್ತೆ. ಸೊ ಕಲಿಬೇಕು ಅನ್ನೋದು ಅವ್ರದ್ದು ಇಂಟೆನ್ಷನ್ ಇದೆ. ನಮ್ಮದು ಸಪೋರ್ಟ್ ಇದೆ, ನಮ್ಮ ಫ್ಯಾಮಿಲಿ ಅವ್ರದ್ದು ಎಲ್ಲರದ್ದು ಸಪೋರ್ಟ್ ಇದೆ. ಅವ್ರಿಗೆ ಕಲೀಲಿ, ಮಾಡಲಿ. ಅವ್ರಿಗೆ ಮತ್ತೆ ಕೆಲವೊಂದಿಷ್ಟು ಹೋಟೆಲ್ಸ್ ಮಾಡ್ಲಿಕ್ಕತ್ತಾರು. ಸೊ ನಮ್ಮ ಮಾವನವರು ಅವ್ರದ್ದು ಸಪೋರ್ಟ್ ಭಾಳ ಐತ್ರಿ. ನಮ್ಮ ಅತ್ತೆಯವರು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಆಗಿನ ಟೈಮ್ನಾಗ ಭಾಳ ಕಷ್ಟ ಬಿದ್ದು ಮಕ್ಕಳನ್ನೂ ಕಲ್ಸಾರಿ. ನಮ್ಮ ಯಜಮಾನ್ರು ಹೇಳ್ತಿರ್ತಾರೆ, ನಮ್ಮವ್ವ ನನಗೆ ಇಷ್ಟು ತ್ರಾಸು, ನನ್ನ ತ್ರಾಸ್ನಾಗೆಲ್ಲ ಹೆಲ್ಪ್ ಮಾಡ್ಯಾರು, ಹಂಗೆ ಮಾಡ್ಯಾರು ಅಂತ ಹೇಳ್ತಿರ್ತಾರೆ. ನಮಗೂ ಖುಷಿ ಅನ್ಸುತ್ತೆ ಅವ್ರನ್ನೆಲ್ಲ ನೋಡೋಣ. ಎಲ್ಲರೂ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇವ್ರಿಗೆ ಸಪೋರ್ಟಿವ್ ಇದ್ದಾರೆ ರೀ. ಎಲ್ಲ ಏನೇ ಎಂಥ ತ್ರಾಸು ಬಂದ್ರೂ ನಾನು ಇದೀನಿ ಅಂತ ಹೇಳುವಂಗೆ ಎಲ್ಲರೂ ಇದ್ದಾರೆ ರೀ. ಅದು ನಮಗೆ ದೊಡ್ಡ ಖುಷಿ ರೀ.
ಹಳೇದ್ ಮಾವಂದಿರ ಕತೆ ಮಾವಂದ ಕೇಳಿ ನಮಗೆ ಖುಷಿ ಆಗುತ್ತೆ ರೀ. ನನಗೇನಿದೆ ನನ್ನ ಮಕ್ಕಳಿಗೂ ಅದು ಗೊತ್ತಾಗ್ಬೇಕು ಅನ್ನೋದು ಭಾಳ ಇತ್ತು ರೀ. ನನ್ನ ದೊಡ್ಡ ಮಗಳಿಗೆ ಅವ್ರು ಹೇಳ್ತಿರ್ತಾರೆ, ನಾನು ಹಿಂಗ್ ಮಾಡಿದ್ವಿ, ನಾನು ಹಿಂಗ್ ಮಾಡೀನಿ. ಯಾವಾಗ್ಲೂ ದೊಡ್ಡವ್ರ ಸಹಾರ ಬೇಕು ನಮ್ಗೆಲ್ರಿಗೂ. ಅವ್ರು ಹೇಳೋದೆಲ್ಲ ಅವ್ರಿಗೆ ಮಕ್ಳಿಗೂ ಕಷ್ಟ ಏನು ಅಂತ ಹೇಳಿ ಗೊತ್ತಾಗ್ಲಿ. ನಾನು ಅವಳು ಏನ್ ಬೇಡಿದ್ರು ಪಟ್ನೆ ಕೊಡ್ಸೋದಿಲ್ಲ ರೀ. ಸೊ ನಮ್ಮ ಮಾವನವರು, ನಮ್ಮ ಯಜಮಾನ್ರು ಇವರೆಲ್ಲ ಎಷ್ಟು ಕಷ್ಟ ಬಿದ್ದಾರು, ನಾನು ಅದನ್ನ ದುರುಪಯೋಗ ಪಡ್ಕೊಸ್ಕೋಬಾರ್ದು. ನನ್ನ ಮಕ್ಕಳಿಗೂ ಅದು ಕಷ್ಟ ಗೊತ್ತಾಗ್ಲಿ. ಯಾವ್ದನ್ನು ಪಟ್ನ ಸಿಕ್ಕರದ ಅದು ವ್ಯಾಲ್ಯೂ ಇರೋದಿಲ್ಲ ರೀ. ಸೊ ಅದಕ್ಕಂತ ಹೇಳಿ ಅವಳಿಗೆ ನಾನು ಇಲ್ಲ ಅಮ್ಮ ರೊಕ್ಕ ಇಲ್ಲ ಅಂತ ಹೇಳ್ತಿರ್ತೀನಿ ಕೆಲವೊಂದ್ಸರಿ. ಅಮ್ಮ ನಿನ್ ಹತ್ರ ರೊಕ್ಕ ಇದಾವಲ್ಲ ಅಂತ ಹೇಳ್ತಾಳ್ರಿ ಅವಳ. ನಾನು ಹೇಳ್ತೀನಿ ನಾನು ಬೇರೆದವ್ರಿಗೆ ಕೊಡೋದೈತಿ ಅಮ್ಮ ಅಂತ ಹೇಳಿ ಪ್ರತಿಯೊಂದನ್ನು ನಾನು ಹೇಳ್ತಿರ್ತೀನಿ ರೀ ಅವಳಿಗೆ. ಹೇಗೆ ಈಗ ನೀವು ಹೇಳ್ಕೊಟ್ರಿ ನಿಮ್ಮ ಮನೆ ಹೊಸದಾಗಿ ಬಂದಿರ್ತಾರೆ ಹೇಗೆ ಕಲಿಕೆ ಶುರು ಅವಳು ಸರ್ ಇಂಜಿನಿಯರಿಂಗ್ ರೀ. ಆಕಿನೂ ನನಗೆ ಸಪೋರ್ಟ್ ಆಗದ ಸರ್, ಭಾಳ ಸಪೋರ್ಟ್ ಮಾಡ್ತಾಳ್ರಿ. ಏನೋ ಹಿಂಗೆ ಬಂದ್ರು ಹಿಂಗೆ ಆಗೈತೆ, ನಾ ಇರ್ತಿಲ್ಲ ಮಾಡೋದಿಲ್ಲ. ಹಿಂಗಾಗಿ ಆಕಿನೂ ಭಾಳ ಸಪೋರ್ಟ್ ಇದಾವೆ ಸರ್. ಮತ್ತೆ ಕಿರಾಣಿ ಆಕಿನ ನೋಡ್ಕೋತಾಳೆ ಸರ್. ಕಿರಾಣಿ ಹೌದು ಸರ್, ಪ್ರತಿಯೊಂದು ಕಿರಾಣಿ ಮೇಂಟೈನ್ ಮಾಡ್ತೇನೆ. ಪ್ರತಿಯೊಂದು ಎಲ್ಲ ಹೋಟ್ಲದ ಒಂದು ಹೋಟ್ಲ್ ಎಲ್ಲ ಹೋಟೆಲ್ ಇವ್ರು 3-4 ಹೋಟೆಲ್ ಇದಾವಲ್ರಿ, ನಾನು ಮಾಡ್ತಿದ್ದೆ ರೀ. ಪೈಲೆ ಇಲ್ಲಿ ಇದ್ದಾಗ ಎಲ್ರದ್ದು ಎಲ್ಲ ಕಿರಾಣಿ ನಾನೇ ಇಲ್ಲಿ ಒಂದು ಗೋಡೌನ್ ಹಿಡಿದಿದ್ದೇವ್ರಿ. ಅವಾಗ ಕೊಡ್ತಿದ್ದೇವ್ರಿ ಲೆಕ್ಕ ಬರೆಯೋದು ಎವ್ರಿ ಡೇ. ಆಮೇಲೆ ಇವ್ರ ಕಡೆಯಿಂದ ಕ್ಯಾಶ್ ಇಸ್ಕೊಳ್ಳೋದು. ಅಂಗಡಿ ದೂರ ಆಗತ್ತಲ್ಲ ಸರ್. ಪಪ್ಪಾರ ಫ್ರೆಂಡ್ ಅವ್ರವ್ರ ಜವಾಬ್ದಾರಿ ಕೊಟ್ಟನಲ್ರಿ, ಅವ್ರವ್ರ ಹಂಗೆ ಅವ್ರ ಜವಾಬ್ದಾರಿ ಕೊಟ್ಮ್ಯಾಗ ಅವ್ರವ್ರ ಕಿರಾಣಿ ಅವ್ರ ನೋಡ್ಕೊ. ಮತ್ತೆ ಒಳಗಿನ ಲೇಡೀಸ್ ಸ್ಟಾಫ್ ಇರುತ್ತಲ್ರಿ, ಸೊ ನಾವು ಕನೆಕ್ಟೆಡ್ ಇರಬೇಕು ರೀ. ನಾವು ಲೇಡೀಸ್ ಸ್ಟಾಫಿಗೆ ಯೂಶಲಿ ಗಂಡ್ ಮಕ್ಳಿಗೆ ಬಂದು ಹೇಳೋದಿಲ್ಲ, ಒಳಗೆ ಗಲೆ ಮೇಲೆ ನಿಂತವ್ರಿಗೆ ಹೇಳೋದಿಲ್ಲ. ಸೊ ನಾವು ಅವ್ರಿಗೆ ಕನೆಕ್ಟೆಡ್ ಇದ್ವಿ ಅಂತ ಕೆಲವೊಂದ್ಸರಿ ಅವ್ರು ನಮ್ಮಿಂದ ಹೆಲ್ಪ್ ಕೇಳ್ತಿರ್ತಾರು. ಸೊ ನಾವು ಹೆಲ್ಪ್ ಕೇಳಿದಾಗ ಅವ್ರು ಹೆಲ್ಪ್ ಮಾಡಿದ್ವಿ ಅಂತಂದ್ರೆ ನಮ್ಮಲ್ಲಿ ಅವ್ರಿಗೆ ಟ್ರಸ್ಟ್ ಬರುತ್ತೆ, ಟ್ರಸ್ಟ್ ಬಿಲ್ಡ್ ಆಗುತ್ತೆ ರೀ. ಸೊ ನಾವು ಅವ್ರ ಜೊತೆ ಕನೆಕ್ಟೆಡ್ ಇರ್ತೀವಿ. ನಾನು ಸಾವಳಿಗೆಗೂ ಕೆಲವೊಂದ್ಸರಿ ಹೋಗಿರ್ತೀನಿ ರೀ. ಲೇಡೀಸ್ ಸ್ಟಾಫಿಗೆಲ್ಲ ಹೇಳ್ತೀವಿ. ಸಾವಳಿಗೆ ಬಸ್ಸಿಗೆ ಹೋಗಿರ್ತಾಳ್ರಿ. ಹೋಗಿ ಅಲ್ಲಿ ಒಂದು ಡೇ ಅಂದ್ರೆ ಒನ್ ಡೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇರ್ತಾಳ್ರಿ. ಅಲ್ಲೆಲ್ಲ ನೋಡ್ಕೊಂಡು ಅಲ್ಲಿ ಮಾಡ್ತಾಳ್ರಿ. ನನಗೆ ಟೈಮ್ ಸಿಗ ಈಗ ನಂಗೆ ಈಗ ಹೊಸ ಬ್ರಾಂಚ್ ಅಲ್ಲಿ ಸರ್ ಮುದೋಳ್ದು ಅದು ಭಾಳ ನಂದು ಡ್ರೀಮ್ ಪ್ರಾಜೆಕ್ಟ್ ಸರ್ ಅದು. ಸೊ ಕೊರಿಯನ್ ನೀವು ನೋಡಿರ್ಬೇಕು ಸರ್, ಕೊರಿಯನ್ ಟೇಬಲ್ ಎಲ್ಲ ನನ್ನೊಂದು ಡ್ರೀಮ್ ಸರ್ ಅದು. ನಾನು ಒಂದು ಜೀವನದಾಗ ಅಂದ್ರೆ ಅದೊಂದು ಟೇಬಲ್ ಅಂಥವು ನಮ್ಮ ಹೋಟೆಲ್ನಾಗ ಸ್ವಲ್ಪ ಹೈ ಕ್ಲಾಸ್ನಾಗ ಬರ್ತಾವ್ರಿ. ಸೊ ಹಂಗಾಗಿ ಅಂಥದ್ದು ಮಾಡಿಸ್ಬೇಕಂತ ನನಗೂ ಒಂದು ಡ್ರೀಮ್ ಇತ್ತು. ಅದು ಹಂಗಾಗಿ ನಾ ಗದ್ದಲಾಗಿ ಬಿದ್ದಿರ್ತೀನಿ ರೀ. ಆಕೆ ಇಲ್ಲಿ ಈಗ ಇದು ನೋಡ್ತಿರ್ತಾಳ್ರಿ. ಆಮೇಲೆ ಕಾಲೇಜ್ ಕ್ಯಾಂಟೀನಿಗೆ ಹೋಗ್ತಿರ್ತಾಳೆ, ಸಾವಳಿಗಿದು ನೋಡ್ಕೊತಿರ್ತಾಳೆ. ಹಂಗೆ ಮ್ಯಾಗ ಅಟ್ಲೀಸ್ಟ್ ವೀಕ್ಲಿ ಒಂದು ರೌಂಡ್ ಹಾಕಿ ಬಂದ್ರೂ ನನಗೂ ಎಷ್ಟೋ ಬೇಕಾಗ್ತೈತೆ ರೀ. ಸಪೋರ್ಟ್ ಮಾಡ್ತಾರೆ ಸರ್. ಇಲ್ಲೇ ಮುದೋಳ್ ಅಂತಾರಿ, ಇಲ್ಲಿಂದ ಒಂದು 12 ಕಿಲೋಮೀಟರ್ 15 ಕಿಲೋಮೀಟರ್ ಇದೆ. ಮೊದಲನೇ ಸಾರಿ ಪ್ರಪೋಸ್ ಬಂದಾಗ ಏನು ಅನಿಸ್ತು? ಫಸ್ಟ್ ಟೈಮ್ ಬಂದಾಗ MBA ಕಲ್ತಿದ್ರಲ್ರಿ, ನಂದೇನಿತ್ತು ಇಂಟೆನ್ಷನ್ನು, ನಾನು ಇಂಜಿನಿಯರಿಂಗ್ ಕಲ್ತೀನಿ. ಸೊ ನನಗೆ ಹುಡುಗ ಆಗೋರು ಇಂಜಿನಿಯರಿಂಗ್ ಆಗಿದ್ರೆ ನಾನು ಜಾಬ್ ಮಾಡ್ತೀನಿ ಅನ್ನೋ ಇಂಟೆನ್ಷನ್ ಮಾತ್ರ ಐತ್ರಿ. ಆಮೇಲೆ ಇವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸೆಟ್ ಆಗೋಣ. ಅವರು ಹ್ಞೂ ಅಂತ ಹೇಳಿದ್ರು, ಇವರು ಹ್ಞೂ ಅಂತ ಹೇಳಿದ್ರಿ. ಸ್ಟಾರ್ಟಿಂಗ್ ಬರೋಣ ನಮ್ಮ ಮಾವನವ್ರು ಹೇಳೋರು ಹಿಂಗೆ ಕೂಡ್ರಿಸಿ ಹೆಂಗೆ ಅಂತ ತಂದೇನೆ ಆಸ್ ಇಫ್ ತಂದೆನೇ ಇದ್ದಂಗಿದ್ದಾರೆ ಅವರು. ಹೇಳೋರು ಹಿಂಗೆ ಮಾಡ್ಬೇಡಬಾರ್ವಾ, ಹಿಂಗೆ ಮಾಡ್ರಿ, ಇದು ಮಾಡಬಾರ್ದು, ಇದನ್ನ ಯಾಕೆ ಮಾಡಬಾರ್ದು. ಕೆಲವೊಂದ್ಸರಿ ಸಿಟ್ಟು ಬಂದಾಗ ಬೇಯೋರು ಅದೊಂದು 10-15 ನಿಮಿಷಕ್ಕೆ ಅದು ಇರೋದಿಲ್ಲ ರೀ ಅವ್ರ ತಲೆಯೊಳಗೆ. ಅವ್ರು ಯಾವಾಗ ಹೆಂಗಂದ್ರೆ ಸಿಟ್ಟು ಬಂದಾಗ ಅದು ಒದರಿ ಅದ್ನಿಂದ ಶಾಂತ ಆಗ್ಬಿಡ್ತಾರೆ. ಹಂಗೆ ಪ್ರತಿ ಸಾರಿನೂ ಹಿಂಗೆ ಮನೆ ಕೆಲವೊಂದಿಷ್ಟು ಮನಸ್ತಾಪಗಳಾದ ಬಂದು ಹೇಳೋಣ. ತಂದೆ ಹಂಗೆ ನಮ್ಗೆಲ್ಲರೂ ಟ್ರೀಟ್ ಮಾಡಿ ನಮ್ಮನ್ನೆಲ್ಲಾನು ಒಂದೊಂದು ವೇ ತೋರ್ಸ್ಯಾರಿ ನಮ್ಗೆ. ಅವ್ರು ಮಾಡಿದ್ ನೋಡಿದ್ರೆ ನಮ್ಗೆ ಭಾಳ ಖುಷಿ ಆಗುತ್ತೆ ರೀ. ತಂದೆಗಿಂತ ಹೆಚ್ಚು ಮಾಡಿದ್ದಾರೆ. ತಪ್ಪಿದಾಗ ಹೇಳಿದಾರೆ, ಕೆಲವೊಂದ್ಸರಿ ಬೇಯ್ತಾರು. ಅವರಿಂದ ಕಲಿತವ್ರೆ ಜೀವನದಾಗ ಆಲ್ಮೋಸ್ಟ್ ಉದ್ದಾರ ಆಗ್ಯಾರಿ. ನಮ್ಮ ಅಂಗಡಿಯವ್ರೆ ಇಬ್ರು ಜನ ಈಗ ಹೋಟೆಲ್ಗಳು ಮಾಡಿದಾರೆ ಸರ್. ಅವ್ರ ಕೈಯಾಗ ಕಲ್ತಿದವ್ರ ಒಂದು 2-3 ದೊಡ್ಡ ಹೋಟೆಲ್ ಅದಾವ್ರಿ. ಬೇಡ ಅಂದ್ರೆ ಅವ್ರ ಕೈಯಾಗ ಕಲ್ತವ್ರ ಒಂದು ಅಷ್ಟು ದೊಡ್ಡ ಹೋಟೆಲ್ ಅಂದ್ರೆ ತಿಳುವಳಿಕೆ ಹೇಳ್ತಾರಿ. ಯಾವತ್ತಾದ್ರು ನಕ್ ಹೇಳವ್ ಕೆಟ್ಟ ಹೇಳ್ತಾನು, ಬೇದ್ ಹೇಳವ್ ಬುದ್ಧಿ ಹೇಳ್ತಾನಂತಾರಲ್ಲ, ಹಂಗಿದಾರ್ರಿ ಅವರು. ಅವರಿಂದ ನಾವೆಲ್ಲ ಕಲ್ತಿದೀವ್ರಿ. ನಮ್ಮ ಅತ್ತಿಯವರು ಆದ್ರೂ ಆಯ್ತ್ರಿ, ನಾನು ಅವ್ರಿಗೆ ಅಮ್ಮ ಅಂತಿನ್ರೆ. ಅವರು ಹಂಗೆ ರೀ, ತಾಯಿ ಹಂಗೇನೆ ನಮಗೆ ಪ್ರೀತಿ ಕೊಟ್ಟವ್ರು. ಚಲೋ ತಂಗೆ ಏನ್ ತಪ್ಪು ಸರಿ, ಇದ್ ಮಾಡ್ಬೇಡ್ರಿ, ಇದ್ ಮಾಡ್ರಿ, ಹುಡುಗರ್ನ ಕರ್ಕೊಳ್ಳೋದು ಯಾವ್ದು ಸರಿ ಯಾವ್ದು ತಪ್ಪು ನಮ್ಗೆಲ್ಲ ಹೇಳ್ಕೊಟ್ಟಾರ್ರಿ. ಆಮೇಲೆ ಎಲ್ಲ ಜಗತ್ತನ್ನ ಚೆನ್ನಾಗಿ ತೋರಿಸಿದಾರ್ರಿ. ನಾನು ಇಷ್ಟು ದಿನ ಜೀವನ ನೋಡಿದಕ್ಕೂ ಈಗ ಜೀವನ ನೋಡೋದಕ್ಕೂ ಬದಲಾವಣೆ ಐತಲ್ರಿ, ಅದನ್ನೆಲ್ಲ ಅವ್ರು ಕಲ್ಸ್ಕೊಟ್ಟಿದ್ದಾರೆ ನಮಗೆ. ಸುವರ್ಣ ಎಲ್ಲರೂ ಹೋಗಿದ್ದೀರೇನ? ಏನಂತ ಕೊಟ್ರು ಸುವರ್ಣದವರು? ಸರ್ ಅದು ಪಪ್ಪಾರಿಗೆ ಜರ್ನಿ ಎಲ್ಲ ತಾವ್ ನೋಡಿದ್ರಲ್ಲ ಸರ್, ಹಿಂಗ್ ಮಾಡಿದ್ದಕ್ಕ ಒಂದು ಇದು ಅಂತ ಹೇಳಿ ತಾವ್ ಬಂದ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಬಂದಿದ್ರಿ. ಬಂದ್ ಅದನ್ನ ಅಪ್ರಿಶಿಯೇಟ್ ಮಾಡ್ಕಿಸಿಂದ ಅವರು ಎಲ್ಲ ಹಂಗತೆ ಎಲ್ಲ ನೋಡ್ಕೊಂಡ ಮೊದ್ಲು ಫಸ್ಟಿಗೆ ಬಂದು ನೋಡ್ಕೊಂಡು ಹೋದ್ರಿ, ಹೇಳಿದ್ದಿಲ್ರಿ. ಆಮೇಲೆ ನೆಕ್ಸ್ಟ್ ಟೈಮ್ ಬಂದು ಇಲ್ಲ ನಾವು ಮಾಡ್ತೀವಿ ನೀವು ಬರ್ರಿ ಅಂತ ಹೇಳಿ ಬೆಂಗಳೂರು ಕರೆಸಿ ಅಲ್ಲಿ ಯಶವಂತಪುರ ತಾಜ್ ಹೋಟೆಲ್ ಇದೆ ಸರ್, ಅಲ್ಲೆಲ್ಲ ಅವಾಗ ಬಂದ ತಮ್ಮ ಸುವರ್ಣ ನ್ಯೂಸ್ ತಂಡ ಬಂದ ಪಪ್ಪಾರಿಗೆ ಕೊಟ್ಟ ಅವಾರ್ಡ್ ಎಲ್ಲ ಫ್ಯಾಮಿಲಿ ಹೋಗಿದ್ದೀವಿ ರೀ. ಪಪ್ಪಾರಿಗೆ ಕೊಟ್ಟು ಸನ್ಮಾನ ಮಾಡಿದ್ ಸರ್ ಅವಾರ್ಡ್. ಏನ್ ಅನಿಸ್ತು? ನಮಗೆ ಖುಷಿ ಸರ್. ಮತ್ತೆ ಇಷ್ಟೆಲ್ಲ ಬೆಳೆದಕ್ಕೆ ಅವ್ರಿಗೊಂದು
ಇದು ಪ್ರಶಸ್ತಿ ಬಂದಾಗ ನಮಗೂ ಒಂದು ಹೆಮ್ಮೆ ಸರ್ ಪಪ್ಪ ರೀ. ಮೋಸ್ಟ್ಲಿ ಅವ್ರಿಗೆ ನೋಡಿ, ನನಗೆ ಅವ್ರಿಗೆ ಒಂದು ಕತೆ ಹೇಳ್ತಿದ್ದೆ ನಂಗೆ ಸರ್. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವ್ರ ಜೊತೆಗೆ ಅವಾಗ ನಿಲ್ಲೋ ಅವಕಾಶ ಬಂತು, ಫೋಟೋ ತೆಗೆಸ್ಕೊಳ್ಳೋ ಅವಕಾಶ ಬಂತು, ಮೀಟ್ ಮಾಡಿ. ಅಂದ್ರೆ ಈಗ ಎಲ್ಲಿಂದ ಎಲ್ಲಿಗಿರಿ ಇದು ಕತೆ? ಅದು ಒಂದ್ಸಲ ಆಶ್ಚರ್ಯ ಅನ್ಸ್ಬಿಡುತ್ತಲ್ಲ ಸರ್. ಹೌದು ಸರ್, ಅವ್ರು ಬೆಳೆದು ಬಂದು ಅದೇನು ಹಂಗಾಯ್ತು ಸರ್. ಅದ್ಭುತ. ಭಾಳ ತ್ರಾಸು, ಒಂದು ಆ ಲೆವೆಲ್ ಎಲ್ಲ ಬೆಳೆದ ಮಾಡಿ ಬಂದಿದೆ ಸರ್. ಹಂಗಾಗಿ ನಮಗೂ ಅವ್ರು ದೊಡ್ಡ ಇನ್ಸ್ಪಿರೇಷನ್ ಸರ್, ನಮ್ಮ ಪಪ್ಪ. ಅವ್ರು ಇವ್ರು ಅನ್ಕಿಂತ ನಮ್ಮ ಪಪ್ಪ ನಮ್ಗೆ ಅದ್ಭುತ ಬಿಡ್ರಿ, ಅದ್ಭುತ ಅದ್ಭುತ. ಅದರಲ್ಲಿ ಏನಿಲ್ಲ. ವೀಕ್ಷಕರಿಗೆ ಎಲ್ಲಾದ್ರೂ ನೋಡ್ಕೊಂಡ್ಬಿಡ್ರಿ, ಹೋಟೆಲ್ ಮಾಲೀಕರು ನೂರಾರು ಕೋಟಿ ಯಜಮಾನ್ರು ಎಲ್ಲಾರ ಹೋಟೆಲ್ನ ಸಿಕ್ಕರೆ ಏನಾರ ಕ್ಲೀನ್ ಮಾಡ್ತಿರ್ತೀರ ಅಲ್ಲಿ. ಇಲ್ಲ ಸರ್. ಅಂದ್ರೆ ಯಾಕೆ ಹೇಳ್ತಿದ್ದೀನಿ ಅವ್ರಿಗೆ ಅಂದ್ರೆ ಎಂತ ಕಲಿಕೆ ಸರ್ ನಿಮ್ದು. ಈಗ ಅವ್ರ ಒಳಗೊಂದು ಕತೆ ಹೇಳಿದಾರೆ ನನಗೆ, ಸಕ್ರಿ ಕೊಡ ಚೀಲ್ ಉಳಿತೈತಲ್ಲ ಅದ್ರ ರೊಕ್ಕ ಸಾಕು ನಿನಗ ಅಂತ. ಈಗ ನೀವ್ ಹೇಳ್ತೀರಿ ಎಲ್ಲೇ ಹೋಟೆಲ್ನ ಕೆಲ್ಸಕ್ಕೆ ಹೋಗ್ತೀನಿ, ಕಲಿತೀನಿ, ಕ್ಲೀನ್ ಮಾಡಕ್ಕೂ ತಯಾರು ಅಂತ. ಸರ್ ಯಾರು ಸರ್ ಮಾಡ್ತಾರೆ? ಸಾಧ್ಯ ಇಲ್ಲ. ಇದು ನಿಜಕ್ಕೂ ಸಿನಿಮಾಕ್ಕಿಂತ ದೊಡ್ಡ ಕತೆ ನಿಮ್ದು. ಏನಿಲ್ಲ ಸರ್, ನಮ್ಗೆ ಕಲಿಬೇಕು ಅನ್ನೋದು ಒಂದು ಭಾಳ ಇಂಟೆನ್ಷನ್ ಇದೆ ಸರ್. ಇಲ್ಲಿ ಆಗ ಹೇಳಿದ್ನಲ್ಲ ಸರ್ ನಿಮ್ಗೆ, ಆಗಲೇ ಜಸ್ಟ್ ನಿಮ್ಗೆ ಬೇಕಾರೆ ಅವ್ರು ಮೊನ್ನೆ ನಂಗೆ ಸುಮ್ಮನೆ ನೋಡ್ಬೇಕಾದ್ರೆ ಇಟ್ಟಿದ್ದೆ ಸರ್ ಫೋಟೋ. ಅಲ್ಲಿ ರಾಮೇಶ್ವರ ಕೆಫೆದಾಗಿನ್ ಸರ್ ಲಾಸ್ಟ್ ಟೈಮ್ ಹೋಗಿದ್ದು ಸರ್. ಅದು ಯಾರ ಪರಿಚಯದವ್ರು ಬಂದ್ರಿ ಏನ್ ಹೇಳ್ತೀರ ಸರ್? ಇನ್ನೊಂದ್ರಿ ನಂದೆಲ್ಲ ಅದನ್ನ PS ಫ್ರೆಂಡ್ಸ್ ಅಲ್ರಿ, ಪ್ರತಿಯೊಬ್ರು ಭಾಳ ಸಪೋರ್ಟಿವ್ ಮಾಡ್ತಾರೆ ಸರ್ ನನಗಲ್ಲಿ ಹೋದಾಗೆಲ್ಲ. ಬೆಂಗಳೂರು ಸೈಡ್ ಅಲ್ಲೇ ಎಲ್ಲ ಅಲ್ಲೇ ಅದಾರ ಸರ್ ಅವ್ರು ನನಗೆ. ಸೊ ಹಂಗಾಗಿ ನನಗೆ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ ಸರ್ ಅಲ್ಲಿ ಹೋದಾಗ. PSಗಳು ಫ್ರೆಂಡ್ಸ್ ಸರ್ ಪ್ರತಿಯೊಬ್ರು ನನಗೆ, ಇಲ್ಲ ನೀ ಬಾ, ನಾವು ಏನ್ರಿ ಅರೇಂಜ್ ಅಲ್ಲಿ ಯಾರಿಗೆ ಹೇಳೋನು ಮಾಡೋನು ಅಂತ ಹೇಳಿ ಸರ್ ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ ಸರ್ ಹೋದಾಗ. ಸೊ ಅದೊಂದು ನನಗೆ ಭಾಳ ಹೆಲ್ಪ್ ಆಗಿದೆ ಸರ್. ಟೋಟಲ್ ನಾವು ಇಲ್ಲಿಂದ ಹೋಗಿದ್ದು 12 ಜನ ಸರ್. 12 ಜನ 9 ಮಂದಿ 9 PSI ಸರ್, ಒಬ್ಬ KS ಆಫೀಸರ್ ಸರ್. ಸೊ ಹಂಗಾಗಿ ಸೊ ಫ್ರೆಂಡ್ಸ್ ಸಪೋರ್ಟು ಚೆನ್ನಾಗಿದೆ ಸರ್. ಹಂಗಾಗಿ ಅದೊಂದು ಅನುಕೂಲ ಸರ್. ಈಗ ನನಗೆ ಇನ್ನೊಂದು ವಿಭಾಗ ಮಾಡೋಣ ಅಂತಿದ್ದೆ. ಈಗ ಒಟ್ಟಾರೆ ನಿಮ್ಮ ಹೋಟೆಲ್ ಜರ್ನಿ ಹೇಗ ನಡೆಯುತ್ತೆ, ಏನೇನ್ ಜವಾಬ್ದಾರಿಗಳನ್ನ ಯಾವ ವಹಿಸ್ಕೊಂಡಿದ್ದೀರಿ ಅದನ್ನ ತೋರ್ಸೋಣ. ಯಾಕಂದ್ರೆ ಕಲಸು ಮೆಲ್ಸೋಗರ ಆಗ್ಬಾರ್ದು ಅಂದ್ರೆ. ಫಸ್ಟ್ ಸೆಕ್ಯೂರಿಟಿ ಹೊರಗಡೆ ಅವ್ರ ಜೋಡ ಡ್ಯೂಟಿ ಹಾಕಿತ್ತು ಸರ್. ಇದು ರಾಮೇಶ್ವರ ಕೆಫೆಲೆ ಹಾಕಿತ್ತು ಸರ್. ಇದು ಅವರೇ ಎಲ್ಲ T-ಶರ್ಟ್ ಕೊಟ್ಟು ಅವರೇ ಕೊಟ್ರು. ಸರ್ ರಾಮೇಶ್ವರ ಒಳಗಡೆ ನೆಕ್ಸ್ಟ್ ಡೇ ಗ್ರ್ಯಾಂಡರ್ ಸೆಕ್ಷನ್ದಾಗ ಮಾಡ ಅಂತ ಹೇಳಿದ್ರು. ಅಲ್ಲಿ ಮಾಡಿದ್ದು ಸರ್. ಅದು ರುಬ್ಬಿದ್ರ? ಸರ್ ಅಲ್ಲಿ ಮಾಡಿದ್ದು. ಅದಾದ್ಮ್ಯಾಗ ನಾವು ಹುಡುಗರ ಜೊತೆ ಮಾಡಿದ್ವಿ ಸರ್. ನಮ್ಮ ಫ್ರೆಂಡ್ ಅಲ್ಲಿ ಕೆಲ್ಸಕ್ಕೆ ಮುಕ್ತೇಶ್ ಅಂತ ಹೇಳಿದ್ದ ಆ ಏರಿಯಾ PS ಇದ್ದ ಸರ್. ಅವ್ನ ಥ್ರೂ ನನಗೆ ಎಲ್ಲ ನಮ್ಮ ಊರಿನ ಹುಡುಗ ಕೆಲಸ ಕೊಡಪ್ಪ ಅಂತೇಳಿ ಅವ್ರು ಇವರು ಸೀಕ್ರೆಟ್ ಬಿಟ್ಬಿಟ್ಟಿಲ್ಲ ಸರ್. ಹಂಗಾಗಿ ಅವರು ಆಮೇಲೆ ನಾನು ಇನ್ನೊಂದು ಅಪ್ಪಾಜಿನ ಕೇಳ್ತಿದ್ದೆ, ಈ ರಾಮೇಶ್ವರಂ ಮಾದರಿ ಇಲ್ಲಿ ನಡೆಯಲ್ವಾ ಅಂತ. ಅಂದ್ರೆ ಈಗ ಅದು ಒಂದು ಹೊಸ, ಅದು ಏಕಕಾಲಕ್ಕೆ ಹೋಟ್ಲ್ ಅನ್ಸ್ಕೊಳುತ್ತೆ, ಇಲ್ಲ ಒಂದು ಯಾವ್ದೋ ಮಂದಿರ ಕಣ್ಣಂಗ್ ಅನ್ಸುತ್ತೆ. ಅಂದ್ರೆ ಅದು ಏನ್ ಫೀಲ್ ನನಗೆ ಅಲ್ಲಿ ಆಗ್ಬಿಡುತ್ತೆ ಅಂದ್ರೆ ಯಾವ್ದೋ ದೇವಸ್ಥಾನ ಮೆಟ್ಲ ಮೇಲೆ ಕುಂತೀವಿ ಬಿಡೋ ಅಂತ ಫೀಲ್ ಮಾಡ್ಬಿಟ್ರ. ಹಂಗಾಗಿ ಅಲ್ಲಿ ಎಲ್ಲಾರು ಕೆಳಗ್ ಕುಂತ್ರು ಏನೋ ಅನ್ಸೋದೇ ಇಲ್ಲ ಅವ್ರಿಗೆ. ಫುಟ್ಪಾತ್ ಅಂತ ಅನ್ಸಲ್ಲ, ಅದಕ್ಕೆ ಚೇರ್ ಬೇಕು ಅನ್ಸಲ್ಲ, ಟೇಬಲ್ ಬೇಕು ಅಂತ ಅನ್ಸಲ್ಲ. ಎಲ್ಲ ಪ್ರಸಾದ ತಗೊಂಡು ತಿಂತಿರ್ತೀವಿ ದೇವಸ್ಥಾನದಾಗ, ಆ ಫೀಲ್ ಇದೆ. ನಿಮ್ಗೆ ಹಂಗೇನಾದ್ರು ಅನ್ಸಿತ್ತು ಅದನ್ನ ನೋಡಿ, ಆ ಫೀಲ್, ಇದನ್ನ ಸ್ಟ್ರಕ್ಚರ್ ನೋಡಿ ಏನ್ ಅನ್ಸುತ್ತೆ? ಆ ವೈಬ್ಸ್ ಅವ್ರು ಕ್ರಿಯೇಟ್ ಮಾಡಿದಾರೆ ಸರ್, ಇಲ್ಲ ಅಂತಲ್ಲ. ವೈಬ್ಸ್ ಅದ ಅಲ್ಲಿ ಆ ನಮ್ಮ ಅಂದ್ರೆ ಬೆಂಗಳೂರು ರಾಜಧಾನಿ ಆ ತರ ಲೆವೆಲ್ ನಡೆಯುತ್ತೆ ಸರ್, ಇಲ್ಲ ಅಂತಲ್ಲ. ಮತ್ತೆ ದೊಡ್ಡ ದೊಡ್ಡ ಸಿಟಿಯಲ್ಲೂ ನಡೆಯುತ್ತೆ ಸರ್, ಇಲ್ಲ ಅಂತಲ್ಲ. ಬಟ್ ನಮ್ಮ ಕಡೆ ಬಂದಾಗ ನಮ್ಮ ಹಳ್ಳಿ ಜನ ಸ್ವಲ್ಪ ನಮ್ಮ ಕಡೆ ಎಲ್ಲ ಈ ಕಡೆ ಫುಡ್ಡಿಗೆ ಜಾಸ್ತಿ ಇದು ಮಾಡೋ ಸರ್. ಆ ಲೆವೆಲ್ ನಮ್ಮ ಕಡೆ ನಡೆಯಲ್ಲ. ಎಲ್ಲಿ ಒಂದಿಷ್ಟು ಐಟಮ್ ನಡಿಬಹುದು ಸರ್. ಈಗ ನಮ್ಮಲ್ಲಿ ಗೀ ಪುಡಿ ಮಾಡಿದೀವಿ, ಕ್ಲಿಕ್ ಆಯ್ತು ಸರ್, ಇಷ್ಟು ಜನ. ಸರ್ ಆಗಿದೆ. ಬಟ್ ಇಲ್ಲಿ ನೋಡಿ, ಟೀ ಕುಡಿಯಕ್ ಬಂದಾಗ ಒಂದಿಬ್ರು ಕುತ್ಕೊಂಡ್ರೆ ಅಷ್ಟು ಜಾಗ ಅವ್ರಿಗೆ ಕೊಡ್ಲೇಬೇಕು. ಇಷ್ಟೇ ವ್ಯಾಪಾರ ಅಂತ ಏನಿಲ್ಲ, ಆತನ್ಗೆ ಅಷ್ಟೇ ಟೈಮ್ ಕೊಡ್ಬೇಕು. ಕೆಲವೊಬ್ರು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹೆಚ್ಚು ಕಡಿಮೆ ಅರ್ಧ ಗಂಟೆ ಕೂತ್ಕೊಂಡು ಮಾತಾಡೋರು ಇರ್ತಾರ, ಗೊತ್ತಿಲ್ಲ. ಅಂದ್ರೆ ಸೇಮ್ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಲ್ಲಿ? ಹೇಗೆ ಇದನ್ನ ಏನಾಗುತ್ತೆ ಸ್ವಲ್ಪ ಈಗ ನೀವು ನೋಡಿ ಸರ್, ನಮ್ದು ಒಂದ್ ರೀತಿ ಈಗ ಅವ್ರವೇ ಕರೆಕ್ಟ್ ಸರ್. ಯಾಕಂದ್ರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಡೈಲಿ ಲಕ್ಷಾಂಗಟ್ಲೆ ಜನ ಓಡಾಡ್ತಾರೆ ಸರ್, ತಮ್ಗೆ ಗೊತ್ತು. ಬಟ್ ನಮ್ಮಲ್ಲಿ ಹಂಗ್ರಿ ಹಳ್ಳಿ ಜನನ ಬರ್ಬೇಕು ಸರ್. ಅವ್ರು ಏನೋ ಒಂದು ಮಾತಾಡಕಂತೇಳಿ ಚಾ ಕುಡಿಯಕ್ ಬರ್ತಾರೆ ಸರ್. ನಮ್ ಕಡೆ ಸರ್ ಯಾವ್ದೋ ಬ್ಯಾಂಕಿಂಗ್ ಕೆಲ್ಸಕ್ಕೆ ಬಂದಿರ್ತಾರ, ತಹಶೀಲ್ದಾರ್ ಆಫೀಸಿಗೆ ಬಂದಿರ್ತಾರ. ಹಂಗಾಗಿ ನಾವು ಅದ ಜಾಸ್ತಿ ಅವ್ರಿಗೆ ನಾವು ಏನೋ ಮಾಡಕ್ ಬರಲ್ಲ ಸರ್. ಒಂದ್ 5 ಮಿನಿಟ್ಸ್ ಅವ್ರಿಗೆ ಟೈಮ್ ಕೊಡಬೇಕು ಸರ್. ಸೊ ಹಂಗಾಗಿ ಮ್ಯಾಕ್ಸಿಮಮ್ ಇಲ್ಲ ಒಂದು ನಿಮಿಷ ನಿಂದ್ರಿ ಖಾಲಿ ಆಗುತ್ತೆ. ಹಂಗೆ ಭಾಳ ರಶ್ ಇದ್ರು ಪಾಪ ಅವ್ರು ಚಾ ಆಗಿತ್ತವ್ರು ಹೇಳ್ತಾರೆ ಸರ್, ಹಂಗೇನಿಲ್ಲ ಜಾಸ್ತಿ ಹೊತ್ತು ಯಾರು ಕೂತ್ಕೊಳ್ಳಲ್ರಿ. ಆಗುತ್ತೆ ಸರ್, ಸ್ವಲ್ಪ ನಮಗೂ ಸಮಸ್ಯೆ ಇದೆ. ಒಂದು ವ್ಯಾಲಿಡ್ ಪಾಯಿಂಟ್ ಅದು. ಅಂದ್ರೆ ಮಾತಾಡಕಂತಾನೆ ಹೋಟೆಲಿಗೆ ಬಂದಿರ್ತಾರೆ, ಅಲ್ಲಿ ಚಾ ಕುಡಿತಾರೆ. ಹೌದು ಸರ್, ಹೌದು ಸರ್.
ಈಗ ನೀವು ಯಾವ ಇಲ್ಲಿ ನಮ್ಮಲ್ಲಿ ಹೆಂಗ್ ಸರ್ ಎಲ್ಲ 10-15 ಕಿಲೋಮೀಟರ್ ಸುತ್ತಮುತ್ತ ಹಳ್ಳಿ ಇರುತ್ತೆ ಸರ್. ಡೈಲಿ ಯಾವ್ದಾದ್ರು ಏನಾರ ಒಂದು ಉತ್ತಾರ ತಗ್ಸಕ್ಕಾಗ್ಲಿ, ಒಟ್ಟು ಏನೋ ಒಂದು ಹೊಲದ ಕೆಲಸ ಖರೀದಿ ಕೆಲ್ಸಕ್ಕಾಗ್ಲಿ, ಆಮ್ಯಾಗ ಏನೋ ಒಂದು ಅರ್ಬಿ ಸಂತಿಗಾಗ್ಲಿ. ನಮ್ದು ಇನ್ನೂ ಸರ್ ಜಮಖಂಡಿ ಬಂಗಾರ ಅಂಗಡಿ ಬಂಗಾರ ಖರೀದಿಗೆ ಭಾಳ ಫೇಮಸ್ ಸರ್. ಸುತ್ತಮುತ್ತಲು ಎಷ್ಟೋ ಡಿಸ್ಟಿಕ್ ಇಂದ ನಮ್ಮಲ್ಲಿ ಬಂಗಾರ ಖರೀದಿಗೆ ಬರ್ತಾರೆ ಸರ್. ಯಾಕೆ? ಮೊದ್ಲಿಂದ ಇದೆ ಸರ್ ಅದೊಂದು. ನಮ್ಮ ಜಮಖಂಡಿ ಬಂಗಾರ ಖರೀದಿಗೆ ಫೇಮಸ್ ಇದೆ ಸರ್. ಹೌದು ಸರ್, ಎಲ್ಲೆಲ್ಲಿಂದ ಖರೀದಿಗೆ ಬರ್ತಾರೆ ಸರ್ ಜಮಖಂಡಿ. ಹಾಂ ಸರ್, ಹಂಗಾಗಿ ಸುತ್ತಮುತ್ತಲು ಹಳ್ಳಿ ಮಂದಿ ಅದ ಅರ್ವಿ ಸಂತಿಗೂ ಹೆವಿ ಮಂದಿ ಬರುತ್ತೆ ಸರ್. ನಮ್ಮಲ್ಲಿ ಸುತ್ತಮುತ್ತಲು ಹಳ್ಳಿ ಹೆಂಗಿದೆ ಸರ್, ಮದ್ವಿ ಸಂತಿಗೆ ಸರ್ ಮಿನಿಮಮ್ 50 ಮಂದಿ ಸರ್. ಮಿನಿಮಮ್ ಸರ್, ಇದು ಕಡಿಮೆ ಅಂದ್ರೆ ಒಂದು 50 ಮಂದಿ ರೀ. ಸೊ ಜಾಸ್ತಿ ಏನೋ 100-150 ತನಕ ಬರುತ್ತೆ ಸರ್ ಅರ್ವಿ ಸಂತಿಗೆ. ಒಂದ್ ಯಾವ್ದೋ ಗುಡಿ ಜಾಸ್ತಿ ಬರುತ್ತೆ ಅದ್ರ ಖರೀದಿ 100 ಜನ ಸರ್. ಇಲ್ಲಿ ನಮ್ ಕೊನ್ನೂರು ಕರಿಸಿದ್ದೇಶ್ವರ ಗುಡಿ ಇದೆ ಸರ್, ಅದ್ರದ್ದು ಬರೀ ಏನೋ ಸಂತಿ ಬಂದ್ರೆ 100 ಜನ ಫಿಕ್ಸ್ ಸರ್. ಏನ್ ಮಾಡ್ತಾರಲ್ಲ ಅಂಗಡಿಯಾಗ ಹೋಗಿ ಅಷ್ಟ್ರ ಅಂದ್ರೆ ಇದು ಸರ್ ಪದ್ಧತಿ ಸರ್ ಪದ್ಧತಿ ನಮ್ ಕಡೆ. ಯಾರೋ ಒಂದಿಬ್ರು ಖರೀದಿ ಮಾಡ್ತಾರೆ, ಇವ್ರು ಸುಮ್ಮನೆ ಹಿಂದಿರ್ತಾರೆ. ಇರ್ಬೇಕಂತ ಹೇಳಿ ಎಲ್ಲಾರು ಅದೊಂದು ಹಿರಿಯರ್ ಇರ್ತಾರಲ್ಲ ಸರ್, ಬಿಡಾಕ್ ಬರಲ್ಲ. ಈಗ ಮನ್ಯಾಗ ನಮ್ದ ಏನೋ ಕರೀದ್ ನಮ್ಮ ಮನ್ಯಾಗ ಹೆಂಗ್ ನಮ್ಮ ಪಪ್ಪ ನಮ್ಮ ಅವ್ರನ್ನ ಬಿಡಾಗ್ಲಲ್ರಿ, ಹಂಗ ಊರಾನ್ ಹಿರಿಯರ್ನ ಯಾರು ಬಿಟ್ಟು ಏನೂ ಮಾಡಂಗಿಲ್ಲ ಸರ್. ನಮ್ ಹಂಗ ಹಿರಿಯರ್ ಮೇನ್ ಬೇಕು ಸರ್. ಹಂಗಾಗಿ ಹಿರಿಯನ್ ಕರ್ಕೊಂಡು ಅವ್ರು ಒಬ್ಬರು ಊರಾಗ ಒಂದು 10-15 ಜನ ಹಿರಿಯರ್ ಇರೋರು, ಅವ್ರ ಫ್ಯಾಮಿಲಿ ಹಿಂಗೆಲ್ಲ ಕರಿಗುಡ್ದು ಒಂದು 50 ಜನ. ಸೊ ಹಿಂಗಾಗಿ ತಂಡ ತಂಡನೇ ಬರೋದು ಸರ್ ನಮ್ ಕಡೆ ಎಲ್ಲ. ಹಂಗಾಗಿ ಸ್ವಲ್ಪ ನಮ್ದು ಮಾರ್ಕೆಟ್ ಪ್ಲೇಸ್ ಚೆನ್ನಾಗಿದೆ ಸರ್ ಜಮಖಂಡಿ. ಇದು ಎಲ್ಲ ಕ್ಯಾಲ್ಕುಲೇಷನ್ ಆಗ್ತದೆ ನೋಡ್ರಿ. ಅಂದ್ರೆ ಏರಿಯಾ ವೈಸು ಮತ್ತು ಸಂಬಂಧಗಳು ಹೇಗಿದೆ ಅಲ್ವಾ. ಈಗ ಇನ್ನೊಂದೇ ಹೌದು, ಅದು ನಿಜ. ಯಾಕಂದ್ರೆ ಸಿಟಿಯಲ್ಲಿ ಅನ್ನೊಂದು ಬಂದು ಹೋಗ್ಬಿಡ್ತಾನೆ, ಮತ್ತೆ ಅಟ್ಯಾಚ್ ಇರಲ್ಲ ಅಲ್ಲಿ. ಈಗ ಅದೇ ನೀವು ಬಸ್ ಸ್ಟ್ಯಾಂಡ್ ಹತ್ರ ಅದು ನೋಡಿದ್ರೆ ಅಲ್ಲಿ ಡೈಲಿ ಬೇರೆ ಕಸ್ಟಮರ್ ಸಿಗ್ತಾರೆ ಸರ್. ಬಟ್ ನಮ್ಮ ಏರಿಯಾ ನಾವು ಸೆಲೆಕ್ಟೆಡ್ ನಮ್ಮ ಇದ್ದಿದ್ದು ಸರ್, ಗೌರ್ಮೆಂಟ್ ಆಫೀಸ್ಗಳಾಗಲಿ, ಈ ಕೋಚಿಂಗ್ ಸರ್ಕಲ್ ಇದೆ ಅಲ್ಲೆಲ್ಲ ಸ್ವಲ್ಪ ಕೋರ್ಟು, ಆಮ್ಯಾಗ ಹಳಿ ತಹಶೀಲ್ದಾರ್ ಆಫೀಸು, ಆಮ್ಯಾಗ ಸುತ್ತಮುತ್ತಲು ಹಾಸ್ಪಿಟಲು, ಆಮ್ಯಾಗ ಮಾರ್ಕೆಟಲ್ಲಿ ಹೋದ್ರೆ ಸುತ್ತಲೂ ಮಾರ್ಕೆಟ್ ಸರ್. ಆಮೇಲೆ ಎಲ್ಲ ಬ್ಯಾಂಕ್ ಇದೆ ಆ ಬ್ರ್ಯಾಂಚು. ಆಮೇಲೆ ನೀವು ಆ ಕಡೆ ಬ್ರಾಂಚ್ ಬಂದರೆ ಗೌರ್ಮೆಂಟ್ ತಹಶೀಲ್ದಾರ್ ಆಫೀಸು, ಸಬ್ ರಿಜಿಸ್ಟ್ರ್ ಆಫೀಸು, ಆಮೇಲೆ ಸುತ್ತಮುತ್ತಲು ಸ್ವಲ್ಪ ಡೆವಲಪ್ಡ್ ಏರಿಯಾ, ಇಂಥ ಪ್ಲೇಸ್ ಇದೆ. ಹಿಂಗೆಲ್ಲ ಇದೆ ಸರ್ ಪ್ಲೇಸ್. ಮಕ್ಕಳನಾಟ ಎಲ್ಲ ಈ ಉದ್ಯೋಗ ಹಚ್ಚೀನಿ, 3 ಮಂದಿಗೆ ಉದ್ಯೋಗ ಮಾಡಿಕೊಟ್ಟನು. ಎಲ್ಲ ಚಂದ ಐತ್ರಿ, ಶಿಸ್ತೈತ್ರಿ. ಅವ್ರು ಹೇಳ್ತಿದ್ರ ಎಂತ ಪಾಠ ಅಂದ್ರೆ ಮೊದಲು ರೊಕ್ಕದ್ದಲ್ಲ, ಲೆಕ್ಕ ಇಂಪಾರ್ಟೆಂಟ್. ಹೌದ್ರಿ, ಅದ ಮೇನ್ ಐತ್ರಿ. ಯಾವನಲ್ಲಿ ಲೆಕ್ಕ ಐತಿ ಅವನಲ್ಲಿ ರೊಕ್ಕ ಐತ್ರಿ, ಯಾವನಲ್ಲಿ ಲೆಕ್ಕ ಇಲ್ಲ ರೊಕ್ಕ ಇಲ್ಲ. ಹೌದ್ರಿ. ಈಗ ನೀವು ರೊಕ್ಕ ಐತಿ ಅಂದ್ರೆ ಲೆಕ್ಕ ಇಡ್ತೀರಿ, ಮತ್ ರೊಕ್ಕನ ಇಲ್ಲ ಅಂದ್ರೆ ಇಲ್ಲಿ ಲೆಕ್ಕ ಇಡ್ತೀರಿ. ಓ ಅದ್ಭುತ. ಅದಕ್ಕೆ ಜೀವನದೊಳಗೆ ಮೊದಲು ಲೆಕ್ಕ ಇಡ್ರಿ, ರೊಕ್ಕ ತಾನ ಕೊಡ್ತೈತಿ. ಲೆಕ್ಕ ಬೇಕಲ್ರಿ, ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ರಿ, ಲೆಕ್ಕ ಇಡ್ರಿ, ರೊಕ್ಕ ಕೊಡ್ತೈತಿ ಸರ್. ಅಲ್ಲ, ಎಷ್ಟು ನನಗೂ ಈಗ ಅರಿವಾಯ್ತದೆ ಎಷ್ಟು ಶಿಸ್ತಲ್ಲಿ ಈಗೂ ಅವರು ಮತ್ತೆ ನಿಮ್ಗೆ ಸಾಯಂಕಾಲ ತರ್ತಾರಂತೆ, ಲೆಕ್ಕ ಒಪ್ಪಿಸ್ತಾರಂತೆ. ಮಾಡ್ತಾರೆ. ನೇನ್ರಿ ಮಕ್ಕಳು ಶಾಣ್ಯಾರದಾರ ಅಂತಿದ್ದ ಚಟ ಎಲ್ಲ ಉದ್ಯೋಗ ಮ್ಯಾಗ ಭಕ್ತಿ ಇದಾರ, ಮಾಡ್ತಾರೆ. ಈಗ ನಾನು 1-2 ವರ್ಷ ಆತ್ರಿ ಅವ್ರಿಗೆ ಜವಾಬ್ದಾರಿ ಕೊಟ್ರಿ, ಮಾಡ್ತಾರೆ. 3 ಮಂದಿ ಮಾಡ್ತಾರೆ. ಯಾಕಂದ್ರೆ ನಮ್ಮ ಸೊಸಿ ಆಕಿ ಹಿರೇ ಮಗ ಅವರು ಮಾಡ್ತಾರೆ. ಮತ್ತ ನಮ್ಮ ಹೆಣ್ಮಕ್ಳು ಮುಂಜಾನೆ ಕಾಯಿಪಲ್ಲೆ ಅದು ಇದು ಮಾಡ್ತಾಳ್ರಿ. ಆಕಿ ಕಾಯಿಪಲ್ಲೆ ಸರ್ ಡೈಲಿ ಮೊದಲಿದ್ರೆ ಈಗ ಇನ್ನೂ ಒಟ್ಟು ಕಡಿಮೆ ಮಾಡ್ಯಾಳ್ರಿ. ನನಗಂತೂ ಭಾಳ ಖುಷಿ ಆಯಿತು ನಿಮ್ಮದು ಎಪಿಸೋಡ್ ಮಾಡಿ. ಎಲ್ಲಿಂದ ಹುಡ್ಕೊಂಡು ಮತ್ತೆ ನೋಡಿ ಸಿಗ್ತಿರಲ್ಲ, ಅದೇ ಖುಷಿ ನಮಗೆ. ಅಲ್ಲಿಂದ ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿರಲ್ಲ, ಅದು ಆಡಿದ್ರಿ ಎಲ್ಲಿಂತಾರ ಹೇಳ್ರಿ ನಿಮ್ಮಂತಾರ. ಅಲ್ರಿ, ನೀವು ಇನ್ನೊಂದು ದಿವ್ಸ ನಮ್ಮಂತವ್ರನ್ನ ಹುಡುಕಿ ನಮ್ಮ ಕತಿ ತಗೊಂಡೋಗು, ತಿಳಿಲಾರ್ದವ್ರ ಜನರಿಗೆ ತೋರಿಸಿ ಅವ್ರಿಗೂ ಪ್ರೇರಣೆ ಬರ್ತೈತ್ರಿ. ಇದು ಭಾಳ ಮಹತ್ವ ಐತ್ರಿ. ನನಗೂ ಹಿಡಿದು ದುಡಿದ್ರ ನನ್ನೇನು ಯಾರು ಕೇಳಿಲ್ಲ ಅಂತ ಅನಿಸ್ತೈತ್ರಿ. ಯಾವಾಗ ಅವ್ರು ಕರೆದ ಪ್ರಶಸ್ತಿ ಕೊಟ್ರು, ಅಲ್ಲ ಇದು ಒಂದು ಐತಿಲ್ಲ, ನಾವು ಎಷ್ಟು ಮಾಡಿದ್ದು ಇವತ್ತು ನನ್ ಕೇಳಾಕ್ತಾರಲ್ಲ ಅದು. ಮತ್ತೆ ಈಗ ಪಾಪ ನೀವು ಅಲ್ಲಿಂದ ಬಂದಿರಿ, ಇದನ್ನೆಲ್ಲ ಕೇಳಾಕ್ತೀರಿ. ಇದರಿಂದ ಜನರಿಗೂ ಒಂದು ಉಪಯೋಗ ಆಗ್ತೈತ್ರಿ. ಈಗ ಸಣ್ಣ ವಯಸ್ಸಿನ ಹುಡುಗರಿ ನಾನು ಏನ್ ಮಾಡ್ಲಿ ಏನ್ ಬಿಡ್ಲಿ, ಒಬ್ಬೊಬ್ರು ಉದ್ಯೋಗಕ್ಕೆ ರೊಕ್ಕ ಹಾಕಕ್ ಅನ್ಸ್ತಿರ್ತಾರ. ಧೈರ್ಯ ಮಾಡ್ಬೇಕ್ರಿ ಅದಕ್ಕೆ. ಮತ್ತೆ ಧೈರ್ಯ ಅಂದ್ರೆ ಹಂಗ ಧೈರ್ಯ ಅಲ್ರಿ, ನಾ ಇದನ್ನ ಮಾಡ್ತನೋ ಇರ್ಲೋ. ನೀವು ಹೋಟೆಲ್ ಉದ್ಯೋಗ ಮಾಡ್ತಿರಲ್ಲ, ಮಾಡ್ಬೇಡ್ರತ್ ನಾ ಅನ್ನಂಗಿಲ್ರಿ. ಮೊದಲು ಕಲೀರಿ, ಅದನ್ನ ಅನುಭವ ಇದ್ರ ಮಾಡ್ರಿ, ಅನುಭವ ಇರ್ಲಿಕ್ಕೆ ಮಾಡ್ಬೇಡ್ರಿ. ಮೊದಲು ಹೇಳ್ರಿ ಕೆಲಸ ಕಲೀರಿ. ನನಗೆ ಬರ್ತೈತ್ ಪರ್ಫೆಕ್ಟ್ ಅಂದ್ಮ್ಯಾಗ ಅದಕ್ಕೆ ರೊಕ್ಕ ಹಾಕ್ರಿ. ಈಗ ಒಬ್ಬೊಬ್ರು ಮನ್ಯಾಗ ರೊಕ್ಕ ಇರ್ತಾವ್ರಿ, ಏನ್ರ ಉದ್ಯೋಗ ಮಾಡ್ಕೊಳ್ ಬಿಡೋ ಮಾರಾಯ್ತು, ಒಂದು 10 ಲಕ್ಷ ರೂಪಾಯಿ ಅವ್ರ ಅಪ್ಪ ಸಾಲ ಮಾಡಿಕೊಟ್ಟಂದ್ರ ಹೋಟೆಲ್ ಉದ್ಯೋಗ ಮಾಡಿದಂದ್ರ ಲಾಸ್ ಆತಂದ್ರ ಏನ್ರಿ 10 ಲಕ್ಷ ರೂಪಾಯಿ ಹೋತಲ್ರಿ. ಆ 10 ಲಕ್ಷ ರೂಪಾಯಿ ಗಳಿಸ್ಬೇಕಾದ್ರೆ ಎಷ್ಟು ದಿವಸ ಐತ್ರಿ ಅವ್ನು. ಇನ್ನೊಂದ್ ಸರ್, ನಮ್ ಉದ್ಯೋಗದಷ್ಟು ಚೆನ್ನಾಗಿ ಇರೋದು ಯಾವ್ದು ಉದ್ಯೋಗ ಇಲ್ರಿ, ಅದ್ರ ಉದ್ಯೋಗದ ಕೆಟ್ಟ ಉದ್ಯೋಗ ಯಾವ್ದು ಇಲ್ರಿ. ನೋಡ್ರಿ, ಅದ್ರ ಮ್ಯಾಗ ಭಕ್ತಿ ಬೇಕ್ರಿ, ಒಂದೇದು ಧರ್ಮ ಬೇಕ್ರಿ. ಬಂದವ್ರ ಗ್ರಾಹಕರ ಜೋಡಿ ಬಹಳ
ಅನ್ಯೋನ್ಯವಾಗಿ ಬೇಕು. ಬಂದವ್ರು ಬರ್ರಿ, ಕುಂದರ್ರಿ, ನಿಂದಿರ್ರಿ. ಮತ್ತು ಕ್ವಾಲಿಟಿ ಈ ಹೋಟೆಲ್ ಉದ್ಯೋಗದಾಗ ಇವತ್ತಿನ ದಿವಸ ಏನು ಬೇಕಾದ್ ಮಾಡ್ರಿ. 1 ನಂಬರ್ ಮೊದಲೇದು ಕ್ವಾಲಿಟಿ ರೀ, 2ನೇದ್ದು ಸ್ವಚ್ಛತಾ ರೀ, 3ನೇದ್ದು ಸರ್ವಿಸ್. ಇವು 3 ಕೊಡ್ರಿ, ನಿಮ್ಮ ಯಶಸ್ವಿ ತಾನ ಆಗ್ತೈತಿ. ಬಂದವ್ರ ಜೋಡಿ ಬರ್ರಿ, ನಮಸ್ಕಾರ ರೀ, ಕುಂದ್ರಿ, ತಮ್ಮ ಅಲ್ಲಿ ಅನ್ನಾರ್ಗೆ ಏನ್ ಬೇಕು ಕೊಡು, ಅಕ್ಕಾರ್ಗೆ ಏನ್ ಬೇಕು ಕೊಡು, ನೋಡ್ರಿ ತಮ್ಮ ಬರಿ ತಂಗ್ಯಾರ ಅಂತ ಅನ್ಬೇಕು. ಸ್ವಲ್ಪ ಮಾತಾಡ್ತಿರ್ಬೇಕು ಅವ್ರ ಜೋಡಿ. ಅವ್ರಿಗೇನಾಗ್ತದೆ, ನಮ್ಮ ಸ್ವಾಮಿಗಳ ಅಂಗಡಿಯಪ್ಪ ಬರ್ರಿ ಅಂತಾರೆ. ಜಮಖಂಡಿ ಎಲ್ಲಿ ಬೇಕಾ ಕೇಳಿದ್ರಿ, ಅನ್ಪೂರ್ಣ ಸರ್ ನಮ್ಮ ಸ್ವಾಮಿಗಳ ಅಂಗಡಿ ಅಂತಾರೆ. ನಮ್ಮ ಸ್ವಾಮಿಗಳು ನಮ್ಮ ಸ್ವಾಮಿಗಳ ಅಂಗಡಿ ಬರ್ರಿ ಆ ತರ ಅವ್ರಿಗೆ ಎಲ್ರ ಫೋನ್ ಹಚ್ಚಿರ್ತಾರಲ್ರಿ, ಏ ಬಾರ ಮರ ನಮ್ಮ ಸ್ವಾಮಿಗಳ ಅಂಗಡಿ ಆಗದಾವ ಬರ್ರಿ, ಗಲಗಲಿ ಸ್ವಾಮಿಗಳ ಅಂಗಡಿಯಾಗ ಬರ್ರಿ ಅಂತಾರ. ಅಂದ್ರೆ ಆ ತರ ಅವ್ರಿಗೆ ಅಂದ್ರೆ ಅವ್ರ ನಮ್ದು ಅನ್ನೋಕ್ಕಿಂತ ಅಂಗಡಿ ಅವ್ರದ ನಾವು ಏನ್ ತಿಳ್ಕೊಬೇಕು, ನಮ್ಮ ಅಂಗಡಿ ಅತ್ತ ಅವ್ರ ಅತಾರ ಅಂದ ಮ್ಯಾಗ ಯಾವ ರೀತಿ ನಾವು ಅವ್ರ ಮನಸ್ಸಿನಾಗ ಅದೇವಿ ಅದು ಒಂದ್ರಿ. ಇದಕ್ಕೊಂದು ಉದಾಹರಣೆ ಕೊಡ್ತೇನ್ರಿ ಸರ್, ಈ ಕ್ವಾಲಿಟಿ ಬಗ್ಗೆ ರೀ. ನಾ 82-83ನೇ ಇಸ್ವಿಯೊಳಗೆ ರೀ ಚಾ 10 ಪೈಸೆ ಐತ್ರಿ, ಅದ 12 ಪೈಸೆ ಮಾಡಿನ ಗಾಡಿ ಮ್ಯಾಗ ಇಜ್ಜಲಿ ತಗೊಂಡ ನಾಳೆ ತಾರೀಕಿಂದ ಚಾ 12 ಪೈಸೆ ಎತ್ ಮಾಡೀನ್ರಿ ಅಲ್ಲಿ ಗಲಗಲಿ ಅಂಗಡಿಯಾಗ. ನಿಮ್ಗೆ ತೋರ್ಸಿನ್ಲ. ಮುಂಜಾನೆ 5:15 ನಮ್ಮಲ್ಲಿ ದೇಸಾರು ಗೌಡ್ರು ಎಲ್ಲಾ ಮಂದಿ ಬತ್ರಿ ಚಾ ಕುಡಿಯಾಕ. ಏ ಸ್ವಾಮಿ ಏನಪ್ಪ ಇದು 2 ಪೈಸೆ ಒಮ್ಮೆ ಹೆಚ್ಚು ಮಾಡಿಲ್ಲ, ಜಗತ್ನಾಗ ಇರ್ಲಾ ಚಾದ ಅಂಗಡಿ ಹತ್ಮನಿಂದ ನಾವು 10 ಪೈಸೆ ಕೊಡೋರು ಇನ್ನೆರಡು ಕರ್ರ ಅನ್ಸೋಸ್ಕರೆ ನಾವು 12 ಪೈಸೆ ಕೊಡಂಗಿಲ್ಲ ಅಂದ್ರಿ ಅವ್ರು. ಇದು 82ನೇ ಇಸ್ವಿಯೊಳಗ್ರಿ. ಸರಿ ಮಣ್ಣಿಗೊಂದು 3 ವರ್ಷದಿಂದ್ರಿ ಸರ್ಕಲ್ ಅಂಗಡಿಯಾಗ ಮುಂಜಾನೆ 9-10 ಸುಮಾರು ರೀ ಒಂದು ಹುಡುಗ ನಾಷ್ಟಾ ಮಾಡಿದ್ರಿ. ನಾಷ್ಟಾ ಮಾಡಿ ಎಲ್ಲ ಮಾಡಿ ಬಂದು ಗಲ್ಲೇದ ಮುಂದೆ ನಾನು ಕೂತಿದ್ನಿ, ಸ್ವಾಮಿಗಳು ನಿಮ್ಮ ಅಂಗಡಿಯಾಗ ನಾಷ್ಟಾ ಭಾಳ ಚಲೋ ರೀ, ಚಾ ಅಂತೂ ಭಾರಿ ಬಾಯಾಗ ಅರ್ಥಂಗೆ ಆಗ್ತೈತಿ. ಅವು ಕಪ್ಪ ಇಟ್ಟಿರಲ್ಲ ಸ್ವಾಮಿಗಳು ಒಂದಿಟ್ಟ ಮುಕ್ಕಾಗ್ಯಾವು, ಇನ್ನೂ ₹1 ಚಾ ಸಿಗೋರು ತೋರಿ ನೀವು, ಆದ್ರೆ ಇನ್ನ ಚಾ ಕಪ್ ಹೊಸವ ಹಾಕ್ರಿ ಎತ್ತಂದ. ಆಯ್ತು ತಮ್ಮರ ಏನ್ ಮಾಡ್ತೀರಿ ತಮ್ಮರ ಕೆಲಸ ಅತ್ತಾಣಿ. ಏನೂ ಇಲ್ಲ ಸ್ವಾಮಿಗಳ ಹಲ್ಗೂರವ ಒಂದು 32 ಎಮ್ಮಿ ಇದಾವ, ಎಮ್ಮಿ ಕಾಯ್ತನ ಒಂದು ಎಮ್ಮಿಗೆ ₹2,000 ಪಗಾರ ತಿಂಗಳಿಗೆ, 2 ಸೈಕಲ್ ಮೋಟ್ರ್ ಇಟ್ಟನ, ಒಂದು ಎಮ್ಮಿ ಒಂದು ಸೈಕಲ್ ಮೋಟ್ರ್ ತೊಗೊಂಡು ಹೊಸ ತೊಗೊಂಡು ನಿಮ್ಮ ಅಂಗಡಿ ನಾಷ್ಟಾಕ್ ಬರ್ತದೆ ಮುಂಜಾನೆ 9-10ಕ್ಕೆ, ಒಂದು ಹಳೆ ಸೈಕಲ್ ಮೋಟ್ರ್ ತೊಗೊಂಡು ಎಮ್ಮಿ ತೊಗೊಂಡು ಗುಡ್ಡಕ್ಕೆ ಹೋಗ್ತಂತ ಹೇಳಿ. ಸರಿ ನಾ ಏನು ಅರ್ಥ ಮಾಡ್ಕೊನಿ, ಅವತ್ತಿನ ದಿವಸ 2 ಪೈಸೆ ಹೆಚ್ಚು ಮಾಡಿದ್ರೆ 100 ಎಕರೆ ಜಮೀನ್ದಾರು 2 ಪೈಸೆ ಹೆಚ್ಚು ಮಾಡ್ಬೇಡ ಅಂದ್ರೆ ಎಮ್ಮಿ ಕಾಯಿ ಹುಡುಗ ಹೇಳ್ತಾನ ಇನ್ನೂ ₹1 ಸಿಗ್ತವ್ರಿ, ಕಪ್ ಹೊಸ ಬಿಡ್ತಾನ. ವರ್ಷ ಎಷ್ಟು ಅಂತರ ಆತು ಅಂದ್ರ ಇವತ್ತಿನ ದಿವಸ ದುಡ್ಡಿಗೆ ಕಿಮ್ಮತ್ತಿಲ್ರಿ, ಕ್ವಾಲಿಟಿ ಕಿಮ್ಮತ್ತಿ. ನೀವೇನ್ ಮಾಡ್ತೀರಿ ಮಾಡ್ರಿ, ತುಪ್ಪದಾಗ ಮಾಡ್ರಿ, ಬೆನ್ಯಾಗ ಮಾಡ್ರಿ, ಕ್ವಾಲಿಟಿ ಚಲೋ ಮಾಡ್ರಿ, ಜನ ಕ್ಯೂ ಹಚ್ತಾರ. ಇದು ಸತ್ಯ. ನಮ್ಮ ಮಕ್ಳಿಗೆ ಅದನ್ನ ಹೇಳ್ತೀನಿ, ನೀವು ಏನ್ ಬೇಕಾದ್ ಮಾಡ್ರಿ, ಕ್ವಾಲಿಟಿ ಬಗ್ಗೆ ತಲೆ ಕೆಡ್ಸೋರು. ಅಂದ್ರೆ ಅವಾಗಿನ ಜನರೇಷನ್ ಸ್ವಲ್ಪ ಲೆಕ್ಕ ಆಗ್ತೈತೆ, ಬಟ್ ಈಗಿನ ಜನರೇಷನ್ ಅವಾಗ ಯಾರು ನೀವು ಕಸ ಕೊಡ್ರಿ ರೊಕ್ಕ ತುಸು ತಗೋತಿದ್ರಿ, ಇವತ್ತು ನೀವು ರೊಕ್ಕ ಎಡ್ ತಗೋತಿರ್ತಾರ, ಈಟ ಕೊಡ್ರಿ ಕಡೆ ಕ್ವಾಲಿಟಿ ಕೊಡ್ರಿ ತ. ಅದನ್ನ ನಾವು ವ್ಯಾಪಾರ ಮಾಡೋರು ಅರ್ಥ ಮಾಡ್ಕೋಬೇಕು. ಜನ ಏನ್ ಬಿಡ್ತೈತಿ ನಾವು ಅದನ್ನ ಕೊಡುದ್ರಿ. ಗೆಳೆಯರೇ, ಆ್ಯಕ್ಚುಲಿ ಹೋಟೆಲ್ ಉದ್ಯಮ ಅಂತ ಬಂದೆ, ಇಲ್ಲಿ ನಾನು ಕಲಿಯೋದಕ್ಕೆ ಬೇಕಾದಷ್ಟು ಸಿಕ್ತು. ನೀವಂತೂ ನಾನು ಒಂದು ನಮಸ್ಕಾರ ಅಂದ್ರೆ ಆಶೀರ್ವಾದ ಸ್ವಾಮಿಗಳಿದ್ರಿ ಬೀಕ್ರಿಪ್ಪ ನಮ್ಮ ಮನೆ ಗುರುಗಳು. ಹಾಗಾಗಿ ಕಲಿಯೋದಕ್ಕೆ ನನಗೆ ಬೇಕಾದ ಸಿಕ್ತು, ಮೋಸ್ಟ್ಲಿ ನಿಮಗೂ ಸಿಕ್ಕಿರುತ್ತೆ. ಇಲ್ಲಿ ಒಗ್ಗಟ್ಟಿದೆ, ಉದ್ಯಮ ಇದೆ, ಮತ್ತು ತುಂಬ ಕುಟುಂಬದ ಕಥೆ ಇದೆ ಇದರಲ್ಲಿ. ಆಮೇಲೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಮ್ಮ ಗುರುಗಳು ಉದಾಹರಣೆ. ಇವ್ರನ್ನೊಬ್ಬರನ್ನ ಇಟ್ಕೊಂಡ್ಬಿಡ್ರಿ, ಅದ್ಭುತವಾಗಿ ಬೆಳಿತೀರಿ. ಎಂಥ ಹಠ, ಎಂಥ ಛಲ, ಎಂಥ ಅವಮಾನ ಎಲ್ಲವನ್ನು ಸಹಿಸಿ ಇವತ್ತೊಂದು ದೊಡ್ಡದೊಂದು ಸಾಮ್ರಾಜ್ಯ ಕಟ್ಟಿದಾರಲ್ಲ, ಇದಕ್ಕಿಂತ ದೊಡ್ಡ ಉದಾಹರಣೆ ನಮಗೆ ಸಿಗಲಾರದ್ದು. ಹಾಗಾಗಿ ದಯವಿಟ್ಟು ಟೈಮ್ ಪಾಸಿಗೆ ವಿಡಿಯೋ ನೋಡಬೇಡಿ, ಏನೂ ಸಿಗೋದಿಲ್ಲ ಅದರಲ್ಲಿ. ಏನಾದರೂ ಕಲಿಯೋದಕ್ಕೆ ಸಿಕ್ಕರೆ ಇಂಥವ್ರು ಏನಾದರೂ 4 ಮಾತು ಹೇಳಿರ್ತಾರೆ, ನಿಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋಕ್ಕದ. ಆದರೆ ಈ ವಿಡಿಯೋ ನೀವು ನೋಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಲ್ವಾ? ಎಲ್ಲಾದರೂ ಇವರು ಇಲ್ಲರಿ ಸ್ವಾಮಿಗಳನ್ನ ಅಲ್ಲೆಲ್ಲ ಕೇಳಿದ್ದೆ, ಅವ್ರು ನೋಡಿ ಪ್ರೇರಿತ ಆಗಿ ನಾನೊಂದು ಸಣ್ಣದೊಂದು ಟೀ ಹೋಟ್ಲ್ ಮಾಡೀನಿ, ನಾವೊಂದು ಸಣ್ಣದೊಂದು ಏನೋ ವ್ಯಾಪಾರ ಮಾಡೀನಿ. ಎಷ್ಟು ಗುಟ್ಟುಗಳನ್ನ ಬಿಟ್ಕೊಟ್ಟಾರ್ರಿ ಎಲ್ಲರೂ, ಪಾಪ ಎಷ್ಟು ಚಂದ ಮಾತಾಡ್ರ. ಮತ್ತು ನಿಷ್ಠಾವಂತರು ಏನಾದ್ರು ಕೆಲ್ಸಕ್ಕೆ ಬಂದ್ರು ನಾ ಕರ್ಕೊಳಕ್ತಾ ಇರ್ದೇನ್ರಿ. ಹೌದಾ? ಹೌದ್ರಿ. ಓಕೆ. ಕ್ಯಾಶ್ ಕೌಂಟರ್ಗಾಗ್ಲಿ, ಕಂಪ್ಯೂಟರ್ಗಾಗ್ಲಿ, ಈಗ ಒಬ್ಬೊಬ್ಬರಿಗೆ ಒಂದು ಸ್ವಲ್ಪ ಪಗಾರ ನಮಗೆ ಹೆಚ್ಚಿಬೇಕ್ರಿ. ನನ್ನಲ್ಲೇ ಮಾಡೋ ಛಲ ಐತಿ, ನನಗೆ ಅವ್ರು ಸರಿಯಾದ ಒಂದು ಜಾಗ ಸಿಗಂಗಿಲ್ರಿ. ಈಗ ನನ್ನಲ್ಲಿ ಒಂದು ಯಾವ್ದಾರ ಕ್ಯಾಶ್ ಕೌಂಟರ್ ಕೊಟ್ರನ, ಈಗ ನೋಡ್ರಿ ಬೆಂಗಳೂರಿಂದ ಸಿಟಿ ಒಳಗೆ ಬಿಡ್ರಿ, ಒಂದು ಹೋಟೆಲ್ ನನ್ನ ಯಾರ ಜಗದಕ್ಕೆ ಕರ್ಕೊಂಡ್ರೆ ಅವ್ನು ಹೋಟೆಲ್ 1 ತಿಂಗಳೊಳಗೆ ಅವ್ನು ವ್ಯಾಪಾರ ಹೆಚ್ಚು ಮಾಡಿ ಕೊಡ್ತಾನ್ರಿ. ಅವ್ನು ನನಗೆ ಮುಂದಿನ ತಿಂಗಳು ತಾನೇ ನನ್ನ ಪಗಾರ ಹೆಚ್ಚು ಮಾಡ್ಬೇಕು, ಅಷ್ಟು ನನ್ನಲ್ಲಿ ಒಂದು ಛಲ ಐತಿ, ಧೈರ್ಯ ಐತ್ರಿ. ಅಲ್ಲ ಹಂಗೆ ಅಷ್ಟು ಐತ್ರಿ. ನಾನು ಅದಕ್ಕೆ ನಾ ಏನು ಹೇಳ್ತೀನಿ ರೀ, ಯಾರಾದರೂ ಕೆಲ್ಸಕ್ಕೆ ಬರೋರು ಚಲೋ
ಕ್ಯಾಶಿಯರ್ ಬೇಕು, ನಮ್ಮ ಕಂಪ್ಯೂಟರ್ ಬಿಲ್ಲಿಗೆ ಬೇಕು, ಜನಾನು ಬೇಕು, ಒಳ್ಳೆ ದ್ವಾಸಿ ಭಟ್ರು ಬೇಕು, ಎಲ್ಲಾರು ಬೇಕು. ಯಾರ ನಿಮಗಿದ್ರ ದಯವಿಟ್ಟು ಸಂಪರ್ಕ ಮಾಡ್ರಿ, ಓಕೆ ಸಂಪರ್ಕ ಮಾಡ್ರಿ. ಒಳ್ಳೆ ಪಗಾರ ಐತ್ರಿ. ಇವತ್ತು ಪಗಾರ ಬಹಳ ಚಲೋ ಅದಾವ್ರಿ ನಮ್ಮಲ್ಲಿ. ಕಮ್ಮಿ 20,000 25,000 ಗಂಟ್ಲೆ ಪಗಾರದವ್ರಿ. ಈಗ 30,000 ಮಟ್ಟ ಪಗಾರ ನಡೆದವ್ರಿ ಭಟ್ರಿಗೆ ಅದ್ರಿ. ನಿಮ್ ಬೆಂಗಳೂರೊಳಗ ಐತಿ ಇಲ್ಲ ಗೊತ್ತಿಲ್ಲ. ಇನ್ನೊಂದೇನಂದ್ರೆ ಈ ಸಿಟಿಯಲ್ಲಿ ಖರ್ಚು ಕಡಿಮೆ ಬರ್ತದೆ, ಉಳಿತಾಯ ಆಗುತ್ತೆ. ಹೌದ್ರಿ, ಭಯಂಕರ ಉಳಿತಾಯ ರೀ. ನಿಮ್ ಬೆಂಗಳೂರಿಗೆ ಇಲ್ಲಿಗೆ ಭಾಳ ಉಳಿತಾಯ ರೀ. ಅಲ್ಲೇ ನಿಮ್ ಬೆಂಗಳೂರೊಳಗ್ರಿ ಖರ್ಚು ಭಾಳ ಐತ್ರಿ. ಇಲ್ಲಿ ಖರ್ಚು ಏನಿಲ್ರಿ. ನಮ್ಗೆ ಇರ್ಕೊಳಕ್ ಅವ್ರಿಗೆ ವ್ಯವಸ್ಥೆ ಕೊಟ್ಟಿರ್ತೀವ್ರಿ. ಮತ್ತು ಅವ್ರು ತಿಂಗಳ 2 ತಿಂಗಳು ಊರಿಗೆ ಹೋಗ್ಬೋದು, ಬರ್ಬೋದು. ಯಾರಾದ್ರೂ ಇದ್ರು ಸಂಪರ್ಕ ಮಾಡಿ. ಒಳ್ಳೆ ಅವಕಾಶ ಗೆಳೆಯರೇ, ಉಪಯೋಗ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ. ಯಾರಿಗಾರ ಎಲ್ಲಾದ್ರೂ ಕೆಲ್ಸಕ್ಕೆ ಬೇಕಂದ್ರೆ ಸುಮ್ಮನೆ ಅಲಿತಾ ಇರ್ತೀರಿ, ಎಲ್ಲ ಗೊತ್ತಾಗಲ್ಲ ಕೆಲವು ಬಾರಿ. ಇಲ್ಲಿ ಯಾಕಂದ್ರೆ ಮನೆ ವಾತಾವರಣ ಇರುತ್ತೆ, ಒಳ್ಳೆ ಬೀಗರು ನೋಡ್ಕೊಂಡಂಗೆ ನೋಡ್ಕೊತಾರ, ಮಸ್ತ್ ಊಟ ಇರುತ್ತೆ, ಒಳ್ಳೆ ವಸ್ತಿ ಇದೆ, ಆಮೇಲೆ ಜೊತೆಗೆ ಸಂಬಳ ಇದೆ. ಯಾರಾದರೂ ಬರೋರಿದ್ದರೆ ಸಂಪರ್ಕ ಮಾಡಿ. ಕೆಳಗಡೆ ನಂಬರ್ ಬರ್ತಾ ಇದೆ, ಫೋನ್ ಮಾಡಿ. ಅದಕ್ಕಿಂತ ದಯವಿಟ್ಟು ಉದ್ಯಮ ಮಾಡೋರು ಇಂಥವ್ರನ್ನ ಬಂದು ಸಂದರ್ಶನ ಮಾಡ್ಬೇಕು. ನೋಡಿ, ಅವರು ಇಂದೂ ಕೂಡ ನಾನು ಕ್ಲೀನರ್ ಆಗಿ ಹೋಗೋಕ್ಕೆ ತಯಾರಾಗಿದ್ದೀನಿ, ಕಲಿಕೆ ಇದ್ದರೆ, ಅಲ್ಲಿ ಏನಾದರೂ ಕಲಿಯೋದಿದ್ದರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸಕ್ಕರೆ ಮಾರಿ ಚೀಲದ ರೊಕ್ಕ ಕೊಡಿತಾರಲ್ರಿ, ಅದು ಸಾಕು ಅಂತ ಇವ್ರು ಹೇಳಿದ್ದಾರೆ. ಏನೇನ್ರಿ ನಿಮ್ಮದು ಯಪ್ಪ, ಅದ್ಭುತ ಅದ್ಭುತ. ಗೆಳೆಯರೇ, ಜಮಖಂಡಿಗೆ ಬಂದಾಗ ಸುತ್ತಮುತ್ತಲು ಇವ್ರು ಹೋಟೆಲ್ ಇದ್ದಾದವು. ಅನ್ನಪೂರ್ಣೇಶ್ವರಿ ಹೋಟೆಲ್ ಅಂದರೆ ನೀವು ಫೇಮಸ್ಸು. ಎಲ್ಲಿಯಾದರೂ ಬಂದು ಇಳಿದ್ರು ಯಾರಾದರೂ ಹೇಳ್ತಾರೆ. ಮತ್ತು ಇದರಲ್ಲಿ ಗೂಗಲ್ ಮ್ಯಾಪ್ ಇದೆ. ಬಂದು ಒಂದು ಊಟ ಮಾಡಿ. ರೊಟ್ಟಿ ಊಟ ಸಿಗುತ್ತೆ, ಟಿಫನ್ ಸಿಗುತ್ತೆ, ನಾರ್ತ್ ಇಂಡಿಯನ್ನು ಎಲ್ಲವೂ ಸಿಗುತ್ತೆ. ನಿಮ್ಮಲ್ಲಿ ಸ್ವೀಟ್ ಅದು ಎಲ್ಲ ಐತ್ರಿ, ಎಲ್ಲ ಸಿಗ್ತಾವು. ಒಂದು ಕೆಟ್ರಿಂಗ್ ಕೆಟ್ರಿಂಗ್ ಕುಬ್ಸು ಕಾರ್ಯಕ್ರಮ ರೀ, ಎಲ್ಲ ಫಂಕ್ಷನ್ ಹಾಲ್ದಾವ್ ಸರ್. ಹೊರಗಡೆದು ಮದುವೆ ಕಾರ್ಯಕ್ರಮ ಮಾಡಿ 5,000 ಜನ ತನ ಮಾಡಿದೀವಿ ಸರ್. ಹೌದಾ? ಹೌದು. ಬಿಡಿ, ಇನ್ನೂ ಅದ್ಭುತವಾಗಿತ್ತು ನೋಡಿ. ಕ್ಯಾಟ್ರಿಂಗ್ ಇರೋರ್ಗೆ ಇಲ್ಲಿ ಅನುಕೂಲ ಇದೆ ಅಂತೆ. ಬನ್ನಿ, ಒಂದ್ಸಲ ಮೊದಲು ಊಟ ಮಾಡಿ, ಸಾಹೇಬ್ರ ಹತ್ರ ಮಾತಾಡಿ. ಯಾರಾದ್ರೂ ಬೇಸರಾಗಿದ್ರೆ ಜೀವನದಾಗ, ಏನಪ್ಪಾ ನಂಗೆ ಹೊಳೆಯವಲ್ದು, ಯಾಕೋ ತಲೆ ಕೆಟ್ಟೋಗೈತೆ ಅಂದ್ರೆ ಸಾಹೇಬ್ರಿಗೆ ಎತ್ರಿ ಅವಶ್ಯವಾಗಿ ಹೇಳ್ತೇನ್ರಿ. 2 ನಿಮಿಷ ಅನುಭವ ಅವಶ್ಯವಾಗಿ. ನನ್ನಲ್ಲಿ ಮಾಡಿದವ್ರು 8-10 ಮಂದಿ ಹೋಟೆಲ್ ಮಾಡ್ಯಾರ್ರಿ. ಹೋಟೆಲ್ ಮಾಡೋರು, ಹೋಟೆಲ್ ಮಾಡೋರು ಏನೇನು ಮಾಡ್ಬೇಕಂತ ಸಂಪರ್ಕ ಮಾಡಿ. ಒಳ್ಳೆ ಹೇಳೋಣ್ರಿ. ಪಾಪ ಅವರು ಕಲೀಲಿ, ಮಾಡ್ಲಿ, ಜೀವನದೊಳಗೆ ಅವರು ಮುಂದುವರಿಬೇಕ್ರಿ. ಹೌದ್ರಿ, ಮುಂದೆ ಹಂಗದ್ ಸಾಕ್ತಿರ್ಬೇಕ್ರಿ. ಇದು ನಿತ್ಯ ನೀರ್ ಆಗ್ಬಾರ್ದ್ರಿ. ಇವತ್ತು ಹೋಟೆಲ್ ಉದ್ಯೋಗ ಭಾಳ ಅಂದ್ರೆ ಭಾಳ ಚಲೋ ಐತ್ ಕರೆ, ಅದ್ರ ಉಪಯೋಗ ಸರಿಯಾಗಿ ಮಾಡ್ಕೊ. ನಾವೆಲ್ಲರೂ ಏನ್ರ ಬ್ಯಾರೆ ಚಟ ಮಾಡುದು, ಇಲ್ಲಿ ಗಲ್ಲೆದಾನ್ ರೊಕ್ಕೋದು ಎದಕ್ಕೆ ಹಾಕಿದ್ರ ಆಗೋದಲ್ಲ. ಸರಿ, ಹಾಗಾಗಿ ಬನ್ನಿ, ಒಂದ್ಸಲ ನಿಮ್ಮ ಉದ್ಯಮ ಶುರುವಾಗಲಿ. ಮತ್ತು ಒಳ್ಳೆ ಊಟ ಬೇಕಂದವ್ರಿಗೆ ಇಲ್ಲಿ ಸಂಪರ್ಕ ಮಾಡಿ. ಕ್ಯಾಟ್ರಿಂಗ್ ಇದೆ, ಅದಕ್ಕೂ ಸಂಪರ್ಕ ಮಾಡಿ. ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತೆ ಎಲ್ಲೆಲ್ಲಿ ಬ್ರಾಂಚ್ ಎಷ್ಟೆಷ್ಟು ಆದವು, ಎಷ್ಟೇ ಈಗಂತೂ 10 ಸೈಟ್ ಆಗ್ಯಾವು. ಇಲ್ರಿ, ಸೈಟ್ 10 ಮಕ್ಕಳಿಗೆ ಬೇಕಲ್ಲ. ಈಗಂತೂ 10 ಸೈಟ್ ಆಗ್ಯಾವ. 4 ಗಾಡಿ ಅದಾವ, ಒಂದು 3 ಟಾಟಾ ಎಸ್ ಅದಾವ್ರಿ, 1-2 ಕಾರ್, 2 ಕಾರ್ ಅದಾವಂತ. ಇನ್ನು ಮುಂದಕ್ಕೆ ಬಂದಾಗ ಎಷ್ಟಾಯ್ತು ಬೆಳಿಲಿ. ಯಾಕೆ ಗೊತ್ತಾ? ಯಾಕೆ ಧೈರ್ಯವಾಗಿ ಹೇಳೋಣ, ನಾವು ದುಡ್ದವ್ರು ಹೇಳ್ಬೇಕು. ಅದೇನಿಲ್ರಿ, ನಾವು ಸ್ವಂತ ದುಡ್ದಿದ್ದಪ್ಪ, ಟ್ಯಾಕ್ಸ್ ಕಟ್ಟಿ ದುಡ್ದಿದ್ದ ಅಲ್ರಿ. ಒಂದ್ ಸಣ್ಣ ಗಾಡಿನ ಎಕ್ಸೆಲ್ ಗಾಡಿ 85 ತರಾಕ್ರಿ ಬೆಳತನ ಇದ್ದೈತಿಲ್ಲ. 3,800 ರೂಪಾಯಿ ರೀ. ಬಿಜಾಪುರ್ಗೆ ಹೋಗಿ ತರುದ್ರಿ. ಆ ಸೈಕಲ್ ಮೋಟ್ರಕ್ ರೊಕ್ಕ ಇಟ್ಕೊಂಡ್ ಕೂತಿದ್ನಲ್ರಿ, ಕಿಶೆ ಹುಡ್ಕೊಂಡ್ ಮತ್ ರಾತ್ರಿ ಐತಿ ಇಲ್ಲ ಅಂತೇಳಿ ಮುಂಜಾನೆ ರಾತ್ರಿ ಬೆಳತನ ಮಕ್ಕೊಂದ್ರಿ. 3 ಮಂದಿ ಗೆಳೆಯರು ಹೋಗಿ ಸೈಕಲ್ ಮಾಡ್ಕೊಂಡ್ ಬಂದೇವ್ರಿ, ಎಕ್ಸೆಲ್ ರೀ. ಅವಾಗ್ರಿ ಬ್ಯಾರೆದವ್ರ ಗಾಡಿ ಎಜಡಿ ತಂದಿದ್ರಿ, ಗಾಣಿಗೇರಿ ಶೋಕರುತ್ತೆ ಮುಟ್ಟಾಗ ನಮ್ಗೆ ಮುಟ್ಟಿ ನೋಡುದ್ರಿ ಅದನ್ನ ಗಾಡಿ. ಅವಾಗ ನಿಮ್ಮ ಗೆಳೆಯರು ಒಬ್ರು ಹೇಳ್ತಿದ್ರು, ಅವ್ರ ಸ್ವಾಮಿಯರ್ದು ಏನು ಲಕ್ ಐತನ ಗೊತ್ತಿಲ್ರಿ, ನಾವು ರೊಕ್ಕದಿಂದ ಹೊಡ್ತೀವಿ ಆದ್ರೆ ಸಿಕ್ಕಿಲ್ಲ. ಹೌದ್ರಿ, ರೊಕ್ಕನ ಇವ್ರಿಂದ ಓಡಾಕತೈತಿ ಅಂತ ಸರ್. ಅದ್ರದ್ದು ಒಂದು ಹೇಳ್ತೀನಿ ಕೇಳ, ದಯವಿಟ್ಟು ನೀವು ಯಾರು ದುಡಿತಿರ್ಲ ದುಡ್ಡಿನ ಬೆನ್ನತ್ತ ಬೇಡ್ರಿ. ಒಟ್ಟ ದುಡ್ಡಿನ ಬೆನ್ನ, ನೀವು ಕೆಲ್ಸದ ಕಡೆ ಬೆನ್ನತ್ರಿ. ನಿಮ್ಗೆ ಲಕ್ಷೋಮ ಬಂದು ಏಪ್ಪ ನೀ ದುಡ್ದಿ ಪಗಾರ ತಗೋತಂದ್ರು ಅದ್ರ ಕಡೆ ಲಕ್ಷ ಕೊಡಬೇಡ್ರಿ. ನಾನು ರಾತ್ರಿ ಕಾಲಿದ್ದಾಗ ಬಂದ್ ಪಗಾರ ಕೊಡ, ನಾ ಕೆಲಸ ಮಾಡಾಕ್ತೀನಿ, ಕೈ ಖಾಲಿ ಇಲ್ಲವ ಅವಾಗ ಕೊಡನ್ರಿ. ತಾನ ಗಂಟು ಬೀಳ್ತಾಡ್ರಿ. ಅದು ಎಲ್ಲಿ ಹೋಗಂಗಿಲ್ಲ. ನಿಮ್ ದುಡ್ದದ್ದು ಎಲ್ಲಿ ಹೋಗಲ್ರಿ, ದೇವ್ರ ಕೊಡ್ತಾನ್ರಿ. ಭೂಮಿ ತಾಯಿ ಒಳಗ್ ದುಡ್ರಿ, ಯಾಕನೂ ಕೊಡ್ತಾಳ. ಆದ್ರೆ ನೀವು ದುಡ್ಡಿಗೆ ಬೆನ್ನತ್ತಿದವ್ರು ಯಾರು ಉದ್ದಾರ ಹೋಗಂಗಿಲ್ರಿ, ಅದು ಬರುದು ಇಲ್ರಿ. ನಿಮ್ಮ ದುಡಿಮೆ ನಮ್ಮನ್ನ ಕಾಪ. ಹೌದ್ರಿ, ಕರೆ ಅಲ್ರಿ. ದುಡಿಮೆ ದುಡ್ಡಿನ ತಾಯಿ ಅಲ್ವಾ. ಇನ್ನೊಂದ್ಸಲ ಬಂಗಾರದ ಮನುಷ್ಯ ಸಿನಿಮಾನ ನಾವು ನೆನೆಸ್ಕೊಳ್ತಾ ಅಲ್ವಾ, ಪ್ರೇರಣೆ ಆಗಿದ್ದು. ದುರಂತ ಅಂದ್ರ ಅಂತ ನಾಯಕನ್ನು ಕಳ್ಕೊಂಡ್ವಿ, ಅಂತ ಸಿನಿಮಾಗಳನ್ನ ಕಳ್ಕೊಂಡ್ವಿ. ಯಾರೋ ಮನೆ ಮಂದಿ ಎಲ್ಲ ಕುತ್ಕೊಂಡು ಹೋಗಿ ಸಿನಿಮಾ ನೋಡೋಣ ಅಂದ್ರೆ ಅಂತ ಬರ್ತಾ ಇಲ್ಲ ಅಲ್ವಾ. ಆದ್ರೂ ಅಲ್ಲೊಂದು ಇಲ್ಲೊಂದು ಇನ್ನೇನಿಲ್ಲ. ಹಾಗಾಗಿ ರಾಜ್ಕುಮಾರ್ ಅವರು ನಮ್ಗೆ ಏನು ಇವತ್ತು ಬದುಕಿದ್ದಾರೆ, ಕಥೆಗಳಿಂದ ಬದುಕಿದ್ದಾರೆ. ನಿಮ್ಮಂತ ಹೃದಯದಲ್ಲಿ ನಮ್ಮ ಕಲಿಯೋದಕ್ಕೆ ಅವ್ರು ಇನ್ನೂ ಇದ್ದಾರೆ. ಹಾಗಾಗಿ
ಈ ಒಟ್ಟಾರೆ ಎಪಿಸೋಡ್ ಕಲಿಯೋದಕ್ಕೆ ನನಗೂ ಸಿಕ್ತು, ನಿಮಗೂ ಸಿಕ್ತು ಅಂತ ಭಾವಿಸ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.